Last class we discussed matrices. In that we defined matrix, order of a matrix, after that types of matrix, and we solved some example problems in your NCERT textbook. Okay, in this session we discussed exercise 3.1. 3.1 ಮೇಲೆ some problems ಅನ್ನು ಸಾಲ್ವ್ ಮಾಡೋಣ. ಅದರಲ್ಲಿ ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ, in the matrix A is equals to ಅಂತ ಒಂದು ಮ್ಯಾಟ್ರಿಕ್ಸ್ ಅನ್ನು ಕೊಟ್ಬಿಟ್ಟು ರೈಟ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್, the number of elements present in the matrix, after that write the elements A13, A21, A33, A24, A23. ವೆಲ್ ಇನ್ ಲಾಸ್ಟ್ ಕ್ಲಾಸ್ ನಾನು ಹೇಳಿದ್ದೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಮತ್ತು ಪಾಸಿಬಲ್ ಆರ್ಡರ್ಸನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳಿದ್ದೆ ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಫೈನ್ ಮಾಡಿದ್ದೆ. ವೆಲ್ ನೋಡಿ, ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ನೋಡಿ, ಈ ಮ್ಯಾಟ್ರಿಕ್ಸನ್ನು ಅಬ್ಸರ್ವ್ ಮಾಡಿ. ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ, ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್ ಆಗಿರುತ್ತೆ. ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್ ಆಗಿರುತ್ತೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸು. ಈ ಮ್ಯಾಟ್ರಿಕ್ಸ್ ಒಳಗೆ ಅಬ್ಸರ್ವ್ ಮಾಡಿ, ಎಷ್ಟು ರೋಸ್ ಇದಾವೆ, 3 ರೋಸ್ ಇದಾವೆ, 4 ಕಾಲಮ್ಸ್ ಇದಾವೆ. ಸೊ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಏನಾಗುತ್ತೆ, 3/4. ನಂಬರ್ ಆಫ್ ರೋಸ್ ಬೈ ನಂಬರ್ ಆಫ್ ಕಾಲಮ್ಸ್ 3/4. ನೆಕ್ಸ್ಟ್ ಆಫ್ಟರ್ ದಟ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಇದಾವೆ ಅನ್ನೋಂತ ಫೈಂಡ್ ಔಟ್ ಮಾಡಬೇಕು. ನೋಡಿ, ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಮ್ಯಾಟ್ರಿಕ್ಸ್ ಮೀನ್ಸ್ ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದಟ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ನೋಡಿ, ನಂಬರ್ ಆಫ್ ರೋಸ್ ಎಷ್ಟಿದೆ, 3 ಇದೆ. ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ, 4 ಇದೆ. ಎರಡನ್ನು ಮಲ್ಟಿಪ್ಲೈ ಮಾಡಿ, 3 × 4 = 12. So 12 elements present in this matrix. 12 elements present in this matrix. Next, third question, write the elements A13. It means first row third column. ಈ ಮ್ಯಾಟ್ರಿಕ್ಸ್ ಒಳಗೆ ಫಸ್ಟ್ ರೋ ಥರ್ಡ್ ಕಾಲಮ್ ಒಳಗೆ ಯಾವ ಎಲಿಮೆಂಟ್ ಇದೆ ಆ ಎಲಿಮೆಂಟ್ ಅನ್ನು ಬರೀಬೇಕು. ಆಫ್ಟರ್ ದಟ್ A21 ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಒಳಗೆ ಯಾವ ಎಲಿಮೆಂಟ್ ಇದೆ ಆ ಎಲಿಮೆಂಟ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಇಯರ್ ಫಸ್ಟ್ ಒನ್ ಏನು, A13. A13 ಈ ಮ್ಯಾಟ್ರಿಕ್ಸ್ ಅನ್ನು ಅಪ್ಲೈ ಮಾಡಿ. ಇಯರ್ A13 ಇಟ್ ಮೀನ್ಸ್ ಫಸ್ಟ್ ರೋ ಥರ್ಡ್ ಕಾಲಮ್. ಫಸ್ಟ್ ರೋ ಥರ್ಡ್ ಕಾಲಮಲ್ಲಿ ಯಾವ ಎಲಿಮೆಂಟ್ ಇದೆ, 19 ಎಲಿಮೆಂಟ್ ಇದೆ. ಸೊ A13 = 19. ಆಫ್ಟರ್ ನೆಕ್ಸ್ಟ್ A21 ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಒಳಗೆ ಯಾವ ಎಲಿಮೆಂಟ್ ಇದೆ ಆ ಎಲಿಮೆಂಟನ್ನು ಬರೀ. ದಿಸ್ ಇಸ್ ಸೆಕೆಂಡ್ ರೋ, ಫಸ್ಟ್ ರೋ ಸೆಕೆಂಡ್ ರೋ. ಸೆಕೆಂಡ್ ರೋ ಫಸ್ಟ್ ಕಾಲಮಲ್ಲಿ ಯಾವ ಎಲಿಮೆಂಟ್ ಇದೆ, 35. ನೆಕ್ಸ್ಟ್ ಎಲಿಮೆಂಟ್ A33 ಇಟ್ ಮೀನ್ಸ್ ಥರ್ಡ್ ರೋ ಥರ್ಡ್ ಕಾಲಮ್. A33 = ಸೇಮ್ ಇದೇ ಮ್ಯಾಟ್ರಿಕ್ಸ್ ಒಳಗೆ ಥರ್ಡ್ ರೋ ಥರ್ಡ್ ಕಾಲಮಲ್ಲಿ ಯಾವ ಎಲಿಮೆಂಟ್ ಇದೆ ಅಂತ ಬರಿ. ಥರ್ಡ್ ರೋ ಥರ್ಡ್ ಕಾಲಮ್ ಯಾವ ಎಲಿಮೆಂಟ್ ಇದೆ, -5. ನೆಕ್ಸ್ಟ್ A24 ಸೆಕೆಂಡ್ ರೋ ಫೋರ್ತ್ ಕಾಲಮ್. ಸೆಕೆಂಡ್ ರೋ ಫೋರ್ತ್ ಕಾಲಮ್ ಒಳಗೆ ಯಾವ ಎಲಿಮೆಂಟ್ ಇದೆ ಆ ಎಲಿಮೆಂಟನ್ನು ಬರೀಬೇಕು. ಇಯರ್ ದಿಸ್ ಇಸ್ ಸೆಕೆಂಡ್ ರೋ ಫೋರ್ತ್ ಕಾಲಮ್ ಯಾವುದು, ಇದು = A24 = 12. ನೆಕ್ಸ್ಟ್ ಎಲಿಮೆಂಟ್ ಯಾವುದು, A23 ಸೆಕೆಂಡ್ ರೋ ಥರ್ಡ್ ಕಾಲಮ್. A23 ಈ ಮ್ಯಾಟ್ರಿಕ್ಸ್ ಒಳಗೆ ಸೆಕೆಂಡ್ ರೋ ಥರ್ಡ್ ಕಾಲಮಲ್ಲಿ ಯಾವ ಎಲಿಮೆಂಟ್ ಇದೆ, 5/2. ಓಕೆ, ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್. ಇಫ್ ಎ ಮ್ಯಾಟ್ರಿಕ್ಸ್ has 24 elements, if a matrix has 24 elements, what are the possible orders? What are the possible orders it can have? What are the possible orders it can have? What if it has, ಇದರ ಜೊತೆಗೆ ಇನ್ನೊಂದು ಕ್ವಶನ್ ಮರ್ಜ್ ಮಾಡಿದ್ದಾರೆ. ವಾಟ್ ಇಫ್ ಇಟ್ ಹ್ಯಾಸ್ 13 ಎಲಿಮೆಂಟ್ಸ್. ಎಕ್ಸಸೈಸ್ 3.1 ಅಲ್ಲಿ ಸೆಕೆಂಡ್ ಪ್ರಾಬ್ಲಮ್ನ ತಗೊಂಡಿದ್ದೀನಿ ನಾನು. ಏನು ಕೊಟ್ಟಿದ್ದಾರೆ, ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 24 ಎಲಿಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ವಾಟ್ ವಿ ಹ್ಯಾವ್ ಟು ರೈಟ್ ಪಾಸಿಬಲ್ ಆರ್ಡರ್ಸ್. ಇದ್ರ ಜೊತೆಗೆ ಇನ್ನೊಂದು ಕ್ವಶನ್ ಅನ್ನು ಮರ್ಸ್ ಮಾಡಿದ್ದಾರೆ, ವಾಟ್ ಇಫ್ ಇಟ್ ಹ್ಯಾಸ್ 13 ಎಲಿಮೆಂಟ್ಸ್. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಅನ್ನು ಕೊಟ್ಟಿದ್ದಾರೆ, ವಿ ಹ್ಯಾವ್ ಟು ರೈಟ್ ದ ಪಾಸಿಬಲ್ ಆರ್ಡರ್ಸ್. ನಿಮಗೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಲ್ಲಿ ಡಿಫೈನ್ ಮಾಡಬೇಕಾದ್ರೆ ನಾನು ಹೇಳಿದ್ದೆ, ನಂಬರ್ ಆಫ್ ಎಲಿಮೆಂಟ್ಸ್ ಅನ್ನು ಕೊಟ್ಟಿದಾಗ ಪಾಸಿಬಲ್ ಆರ್ಡರ್ಸ್ ಅನ್ನು ಯಾವ ಥರ ಬರೆಯೋದು. ಇಟ್ ಮೀನ್ಸ್ ಇಲ್ಲಿ ನೆನಪಿರ್ಬೇಕು ನಿಮಗೆ, 24 ಎಲಿಮೆಂಟ್ಸ್ ಇದಾವೆ ಅಂದರೆ 24 ಎಲಿಮೆಂಟ್ಸ್ ಯಾವಾಗ ಸಿಗುತ್ತೆ ನಮಗೆ, ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್ ಮಾಡಿದಾಗ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದಟ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಸೊ ಸೊಲ್ಯೂಷನ್
ಸೊಲ್ಯೂಷನ್. ನಾನು ಫಸ್ಟ್ ಕ್ವಶನ್ನ ತಗೊಳ್ತೀನಿ ಇದ್ರಾಗೆ. ಇಫ್ ಎ ಮ್ಯಾಟ್ರಿಕ್ಸ್ ಆಸ್ 24 ಎಲಿಮೆಂಟ್ಸ್, ಇಫ್ ಎ ಮ್ಯಾಟ್ರಿಕ್ಸ್ ಆಸ್ 24 elements, 24 elements, the possible orders are, the possible orders are, if a matrix has 24 elements, the possible orders are 1 ರಿಂದ ಸ್ಟಾರ್ಟ್ ಮಾಡಿ 1 ಕ್ರಾಸ್ 24, ಇಟ್ ಮೀನ್ಸ್ 1 ರೋ 24 ಕಾಲಮ್. ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ ನಮಗೆ? 24 ಸಿಗುತ್ತೆ. ಇದನ್ನು ರಿವರ್ಸ್ ಮಾಡಿ 24/1, 24 ರೋಸ್ 1 ಕಾಲಮ್ಸ್, ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ? 24 ಸಿಗುತ್ತೆ. ನೆಕ್ಸ್ಟ್ 2 ಮಾಡಿ, 2 ಇಂದ ಬರುತ್ತಾ? ನೆಕ್ಸ್ಟ್ 2 ಕ್ರಾಸ್ 12, 2 × 12 ಇಸ್ ಈಕ್ವಲ್ಸ್ ಟು ವಾಟ್? 24. 2 ರೋಸ್ ಇದೆ, 12 ಕಾಲಮ್ಸ್ ಇದೆ. ಇದನ್ನ ರಿವರ್ಸ್ ಮಾಡಿ 12 ಕ್ರಾಸ್ 2 ಆರ್ 12/2, ಇಟ್ ಮೀನ್ಸ್ 12 ರೋಸ್ ಇದಾವೆ, 2 ಕಾಲಮ್ಸ್ ಇದಾವೆ. 12 ಕ್ರಾಸ್ 2, 12 × 2 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಸಿಗುತ್ತೆ ನಿಮಗೆ? 24 ಸಿಗುತ್ತೆ. ನೆಕ್ಸ್ಟ್ 3 × 8, 3 8 24. ಇದನ್ನ ರಿವರ್ಸ್ ಮಾಡಿ 8 ಕ್ರಾಸ್ 3, 8 ಕ್ರಾಸ್ 3 ಇಸ್ ಈಕ್ವಲ್ಸ್ ಟು ವಾಟ್? 24. ನೆಕ್ಸ್ಟ್ 4 ಕ್ರಾಸ್ 6, 4 6 24. ಇದನ್ನ ರಿವರ್ಸ್ ಮಾಡಿ 6 ಕ್ರಾಸ್ 4. ನೆಕ್ಸ್ಟ್ 7 ಬರೋಲ್ಲ, 8 ಆಲ್ರೆಡಿ 8 ಬರೋದಿಲ್ಲ, 8 ಆಲ್ರೆಡಿ ಬರೆದಿದ್ದೀನಿ. ನೆಕ್ಸ್ಟ್ 12 ಬರೆದಿದ್ದೀನಿ. ಸೊ ದೀಸ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 24 ಎಲಿಮೆಂಟ್ಸ್ ಅಂಡ್ ದೀಸ್ ಆರ್ ದ ಪಾಸಿಬಲ್ ಆರ್ಡರ್ಸ್. ಇಲ್ಲಿ ನೆನ್ಪಿಟ್ಕೊಂಡಿರ್ಬೇಕು ನೀವು ನೋಡಿ, ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್ ಮಾಡಿದರೆ 20, ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್ ಮಾಡಿದರೆ ನಮಗೆ ಏನು ಸಿಗುತ್ತೆ? ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದಟ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಇದರಲ್ಲೇ ನೆಕ್ಸ್ಟ್ ಪ್ರಾಬ್ಲಮ್ ತಗೊಳ್ತೀನಿ. ವಾಟ್ ಇಫ್ ಇಟ್ ಹ್ಯಾಸ್ 13 ಎಲಿಮೆಂಟ್ಸ್? 13 ಎಲಿಮೆಂಟ್ಸ್ ಇದ್ದಾಗ ದ ಪಾಸಿಬಲ್ ಆರ್ಡರ್ಸ್ ಏನಾಗುತ್ತೆ? ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್, if a matrix has 13 elements, if a matrix has 13 elements, the possible orders are, the possible orders are ಏನು ಕೊಟ್ಟಿದ್ದಾರೆ? ಮ್ಯಾಟ್ರಿಕ್ಸ್ ಒಳಗೆ 13 ಎಲಿಮೆಂಟ್ಸ್ ಇದಾವೆ ಅಂತ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ರೈಟ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಇಟ್ ಮೀನ್ಸ್ ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್ ಅನ್ನು ಬರಿಬೇಕು. ನೋಡಿ 1 ಇಂದ ಸ್ಟಾರ್ಟ್ ಮಾಡಿರಿ, 1 ಕ್ರಾಸ್ 13 ಇಸ್ ಈಕ್ವಲ್ಸ್ ಟು 13. ರೋ ಇಸ್ ಇಂಟು ಕಾಲಮ್ಸ್ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಸಿಗ್ತಾ ಇದೆ. ಸೊ 1 ರೋ ಇದೆ, 13 ಕಾಲಮ್ಸ್ ಇದೆ, 1 ರೋ 13 ಕಾಲಮ್ಸ್. ಇನ್ನು ರಿವರ್ಸ್ ಮಾಡಿ 13 ಕ್ರಾಸ್ 1 ಆರ್ 13/1, 13 1 into 1 is equals to what? 13. So these are the possible orders when number of elements present in that matrix. Okay, next third question ತಗೊಳ್ತೀನಿ. Same. If a matrix has 18 elements, what are the possible orders? What are the possible orders it can have? ಈ ಕ್ವಶನ್ ಜೊತೆಗೆ ಇನ್ನೊಂದು ಕ್ವಶನ್ ಅನ್ನು ಮರ್ಜ್ ಮಾಡಿದ್ದೇನೆ. ವಾಟ್ ಇಫ್ ಇಟ್ ಹ್ಯಾಸ್ 5 ಎಲಿಮೆಂಟ್ಸ್? ವಾಟ್ ಇಫ್ ಇಟ್ ಹ್ಯಾಸ್ 5 ಎಲಿಮೆಂಟ್ಸ್? ಸೇಮ್ ಈ ಕ್ವಶನನ್ನು ಸಾಲ್ವ್ ಮಾಡಿದ್ವಲ್ಲ, ಸೇಮ್ ಟು ಸೇಮ್ ಕ್ವಶನ್. ಅಲ್ಲಿ 24 ಎಲಿಮೆಂಟ್ಸ್ ಇದ್ವು, ಇಲ್ಲೇನಿದೆ 18 ಎಲಿಮೆಂಟ್ಸ್ ಇದೆ. ಅಲ್ಲಿ 13 ಎಲಿಮೆಂಟ್ಸ್ ಇದ್ವು, ಇಲ್ಲೇನಿದೆ 5 ಎಲಿಮೆಂಟ್ಸ್ ಇದೆ. ಇನಿವರ್ ಲಾಸ್ಟ್ ಇಯರ್ ಎಕ್ಸಾಮ್ 2020 ಬೋರ್ಡ್ ಎಕ್ಸಾಮಲ್ಲಿ ಈ ಕ್ವಶನನ್ನು ಕೇಳಿದೆ. ಇಫ್ ಎ ಮ್ಯಾಟ್ರಿಕ್ಸ್ ಆ್ಯಸ್ 5 ಎಲಿಮೆಂಟ್ಸ್, ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್? ಸೊ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ದು 1 ಕ್ವಶನ್ ಕೇಳ್ತಾರೆ ನಿಮಗೆ ಬೋರ್ಡ್ ಎಕ್ಸಾಮಿಗೆ. ನೋಡಿ ಸೇಮ್ ಅಲ್ಲೇನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಸೇಮ್ ಅದೇ ಥರ ಸೊಲ್ಯೂಷನ್. ಫಸ್ಟ್ 18 ಎಲಿಮೆಂಟ್ಸ್ ಇದನ್ನು ತಗೊಳ್ತೀನಿ. ಇಫ್ ಎ ಮ್ಯಾಟ್ರಿಕ್ಸ್ ಆ್ಯಸ್ 18 elements, if a matrix has 18 elements, the possible orders are,
orders are the possible orders are ನೋಡಿ 18 ಎಲಿಮೆಂಟ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ, ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದಟ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಸೊ ಪಾಸಿಬಲ್ ಆರ್ಡರ್ಸ್ ಏನಾಗುತ್ತೆ, 1 ರಿಂದ ಸ್ಟಾರ್ಟ್ ಮಾಡಿ 1 ಕ್ರಾಸ್ 18, 1 into 18 is equals to what, 18, 1 row 18 ಕಾಲಮ್. ಇನ್ನು ರಿವರ್ಸ್ ಮಾಡಿ 18 into 1, 18 row 1 ಕಾಲಮ್. ಆಫ್ಟರ್ ದಟ್ 2 ಬರುತ್ತೆ, 2 ಕ್ರಾಸ್ 9, 2 into 9 is equals to what, 18. ಇದನ್ನ ರಿವರ್ಸ್ ಮಾಡಿ 9 into 2. ನೆಕ್ಸ್ಟ್ 3 ಅಲ್ಲಿ ಬರೋದಿಲ್ಲ, ಬರುತ್ತೆ 3 ಕ್ರಾಸ್ 6, 3 into 6 is equals to what, 3 into 6 18. ನೆಕ್ಸ್ಟ್ ಇದನ್ನ ರಿವರ್ಸ್ ಮಾಡಿ 6 into 3. ನೆಕ್ಸ್ಟ್ 4 ಅಲ್ಲಿ ಬರೋದು 5, 6 ಆಲ್ರೆಡಿ ಬರೆದಿದ್ದೀನಿ, 18 ಆಲ್ರೆಡಿ. ಸೊ ದೀಸ್ ಆರ್ ದ ಪಾಸಿಬಲ್ ಆರ್ಡರ್ಸ್. These are the possible orders when the matrix has 18 elements. After that, next ಇನ್ನೊಂದು ಕ್ವಶನ್ ನಂಬರ್ಸ್ ಮಾಡಿದ್ದೇನೆ ಇದರಲ್ಲಿ. If a matrix has 5 elements ಇದ್ದರೆ what are the possible orders? If a matrix has 5 elements, the possible orders are 5 ಎಲಿಮೆಂಟ್ಸ್ ಇದಾವೆ ಅಂತ ಕೊಟ್ಟಿದ್ದಾರೆ. ಸೊ 1 ಕ್ರಾಸ್ 5, 1 into 5 is equals to what, 5. ಇನ್ನು ರಿವರ್ಸ್ ಮಾಡಿ 5 into 1, 1 row 5 column, 5 row 1 column. So these are the possible orders when the number of elements are given. Next problem. Okay, fourth question ತಗೊಂಡಿದ್ದೀನಿ. ಏನು ಕೊಟ್ಟಿದ್ದಾರೆ, ಕನ್ಸ್ಟ್ರಕ್ಟ್ 2 cross 2 matrix A is equals to Aij whose elements are given by Aij is equals to I plus j whole square divided by 2. After that Aij is equals to I by j, Aij is equals to I plus 2j whole square divided by 2 ಅಂತ ಕೊಟ್ಟಿದ್ದಾರೆ. Here we have to construct 2 cross 2 matrix. 2 cross 2 matrix ಅನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಬೇಕು. ಏನು ಕೊಟ್ಟಿದ್ದಾರೆ ಅವರು, ಒಂದು ಕಂಡೀಷನ್ ಅನ್ನು ಕೊಟ್ಟಿದ್ದಾರೆ, Aij is equals to I plus j whole square divided by 2. ಇಟ್ ಮೀನ್ಸ್ ನಾವು ಕನ್ಸ್ಟ್ರಕ್ಟ್ ಮಾಡ್ತಕ್ಕಂಥ ಮ್ಯಾಟ್ರಿಕ್ಸ್ ಒಳಗೆ ಎಲಿಮೆಂಟ್ಸು ಯಾವ ಫಾರ್ಮಲ್ಲಿ ಇರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಎಲಿಮೆಂಟ್ಸು ಯಾವ ಫಾರ್ಮಲ್ಲಿ ಇರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ಸ್. 1 ಮಾರ್ಕ್ಸಿಂದ ಒಂದು ಕ್ವಶನ್ಸ್ ಕೇಳ್ತಾರೆ ನಿಮಗೆ. ಸೊ ನಾನು ಫಸ್ಟ್ ಈ ಕಂಡೀಷನ್ ತೊಗೊಳ್ತೀನಿ, Aij is equals to I plus j whole square divided by 2. ಫಸ್ಟ್ ಒನ್ನಿಗೆ ತೊಗೊಳ್ತೀನಿ. ನೋಡಿ, ಕನ್ಸ್ಟ್ರಕ್ಟ್ 2 cross 2 ಮ್ಯಾಟ್ರಿಕ್ಸ್ ಅಂತ ಕೇಳಿದಾರಾ. 2 cross 2 ಮ್ಯಾಟ್ರಿಕ್ಸನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಬೇಕು. ಇನ್ ಜನರಲ್ ಐ ವಿಲ್ ಟೇಕ್ ಇನ್ ಜನರಲ್ 2 cross 2 matrix, in general 2 cross 2 matrix is given by ಈ ಕಂಡೀಷನ್ಗೆ ನಾನು 2 cross 2 ಮ್ಯಾಟ್ರಿಕ್ಸ್ ಅನ್ನು ಕನ್ಸ್ಟ್ರಕ್ಟ್ ಮಾಡ್ಕೊತಿದ್ದೀನಿ. ಈ ಕಂಡೀಷನ್ಗೆ Aij is equals to I plus j whole square divided by 2. ಈ ಕಂಡೀಷನ್ಗೆ 2 cross 2 ಮ್ಯಾಟ್ರಿಕ್ಸ್ ಅನ್ನು ಕನ್ಸ್ಟ್ರಕ್ಟ್ ಮಾಡ್ಕೊತಿದ್ದೀನಿ. Here A is equals to what, A11 A12. 2 cross 2 is equals to what, means 2 cross 2 ಅಂದ್ರೆ ಏನು, ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್. ಇಟ್ ಮೀನ್ಸ್ 2 ರೋ ಇದೆ, 2 ಕಾಲಮ್ ಇದೆ, ಆ ಮ್ಯಾಟ್ರಿಕ್ಸನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಬೇಕು. A11 ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್, A12 ಫಸ್ಟ್ ರೋ ಸೆಕೆಂಡ್ ಕಾಲಮ್, ನೆಕ್ಸ್ಟ್ A21 ಸೆಕೆಂಡ್ ರೋ ಫಸ್ಟ್ ಕಾಲಮ್, ಆಫ್ಟರ್ ದಟ್ A22 ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಎಲಿಮೆಂಟ್ಸ್ ಯಾವ ಫಾರ್ಮಲ್ಲಿ ಇರುತ್ತೆ, Aij is equals to I plus j whole square divided by 2. ಇಯರ್ ಇಲ್ಲಿ ಈಚ್ ಎಲಿಮೆಂಟಿನ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಿದರೆ ನಮಗೆ ರಿಕ್ವೈರ್ಡ್ 2 cross 2 ಮ್ಯಾಟ್ರಿಕ್ಸ್ ಬರುತ್ತೆ. ಇಲ್ಲಿ A11 A12 A21 A22 ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಿದರೆ ಈ ಕಂಡೀಷನನ್ನು ಯೂಸ್ ಮಾಡಿಕೊಂಡು ನಮಗೆ ಏನು ಸಿಗುತ್ತೆ, ರಿಕ್ವೈರ್ಡ್ 2 cross 2 ಮ್ಯಾಟ್ರಿಕ್ಸ್ ಸಿಗುತ್ತೆ. ಯರ್ ನಾವು ವಾಟ್ ದೇ ಆರ್ ಗಿವನ್, Aij is equals to I plus j whole square divided by 2. ಈ ಕಂಡೀಷನ್ನ ಕೊಟ್ಟಿದ್ದಾರೆ. ಈ ಕಂಡೀಷನ್ ಏನು ಶೋ ಮಾಡುತ್ತೆ, ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದಿಸ್ ಮ್ಯಾಟ್ರಿಕ್ಸ್, ಈ ಫಾರ್ಮಲ್ಲಿ ಇರ್ತಕ್ಕಂಥ ಎಲಿಮೆಂಟು ಈ ಮ್ಯಾಟ್ರಿಕ್ಸ್ ಒಳಗೆ ಪ್ರೆಸೆಂಟ್ ಆಗಿದೆ ಅನ್ನೋದನ್ನು ಈ ಕಂಡೀಷನ್ನು ಶೋ ಮಾಡುತ್ತೆ. ನೆಕ್ಸ್ಟ್ ಫಸ್ಟ್ ಎಲಿಮೆಂಟ್ A11 is equals to ಐಗೆ 1 ಹಾಕಿ ಜೆಗೆ 1 ಹಾಕಿ ವ್ಯಾಲ್ಯೂಸನ್ನು ಈ ಕಂಡೀಷನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿ. A11 ಏನಾಗುತ್ತೆ, 1 plus 1 whole square divided by 2. Your 1 plus 1 is equals to what, 2. 2 square is equals to 4 by 2. Your 2 ones are 2 2s is equals to what, 2. A11 ವ್ಯಾಲ್ಯೂ ಎಷ್ಟು ಬಂತು, 2 ಬಂತು. ನೆಕ್ಸ್ಟ್ ಆಫ್ಟರ್ ದಟ್
ನೆಕ್ಸ್ಟ್ A12 is I ವ್ಯಾಲ್ಯೂ ಎಷ್ಟು 1, J ವ್ಯಾಲ್ಯೂ 2. ಈ ಕಂಡೀಷನ್ ಒಳಗೆ ಯೂಸ್ ಮಾಡಿ 1 + 2 whole square divided by 2 which is equals to 1 + 2 is equals to what? 3 whole square 9 by 2. Next element A21 is equals to I ಪ್ಲೇಸ್ಗೆ 2 ಹಾಕಿ J ಪ್ಲೇಸ್ಗೆ 1 ಹಾಕಿ ಏನಾಗುತ್ತೆ 2 + 1 whole square divided by 2 which is equals to 2 + 1 is equals to what? 3 square is 9 by 2. Next element A22 is equals to I ಪ್ಲೇಸ್ಗೆ 2 ಹಾಕಿ J ಪ್ಲೇಸ್ಗೆ 2 ಏನಾಗುತ್ತೆ 2 + 2 whole square divided by 2 which is equals to 2 + 2 4 square 16 by 2. 16 by 2 1s are 2 8s. ಸೊ A22 ವ್ಯಾಲ್ಯೂ ಎಷ್ಟು ಬಂತು 8 ಬಂತು. ನೋಡಿ ಇಷ್ಟು ವ್ಯಾಲ್ಯೂಸ್ಗಳನ್ನು ಈ ಮ್ಯಾಟ್ರಿಕ್ಸ್ ಒಳಗೆ ಯೂಸ್ ಮಾಡಿರಿ ನಮಗೆ ರಿಕ್ವೈರ್ಡ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಸೊ ದೇರ್ ಫೋರ್ ದ ರಿಕ್ವೈರ್ಡ್ 2 × 2 matrix is A is equals to A11 ವ್ಯಾಲ್ಯೂ ಎಷ್ಟಿದೆ A11 ವ್ಯಾಲ್ಯೂ ಎಷ್ಟು ಬಂದಿದೆ 2, A12 ವ್ಯಾಲ್ಯೂ ಎಷ್ಟು ಬಂದಿದೆ 9 by 2. ನೆಕ್ಸ್ಟ್ A21 ವ್ಯಾಲ್ಯೂ ಎಷ್ಟು ಬಂದಿದೆ 8, A21 ವ್ಯಾಲ್ಯೂ ಎಷ್ಟು ಬಂದಿದೆ ಇಟ್ ಈಸ್ 9 by 2 ಅಗೇನ್ ಇಟ್ ಈಸ್ 9 by 2. ನೆಕ್ಸ್ಟ್ A22 ವ್ಯಾಲ್ಯೂ ಎಷ್ಟು ಬಂದಿದೆ 8. ಇನ್ ಜನರಲ್ ಆಗಿ ಈ ಮ್ಯಾಟ್ರಿಕ್ಸನ್ನು ಬರೀಬೇಕು. ಆಫ್ಟರ್ ದಟ್ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಿ ಈ ಮ್ಯಾಟ್ರಿಕ್ಸ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿ ದ ರಿಕ್ವೈರ್ಡ್ ಮ್ಯಾಟ್ರಿಕ್ಸ್ ಈಸ್ A is equals to ಈ ಮ್ಯಾಟ್ರಿಕ್ಸನ್ನು ಬರೀಲೇಬೇಕು. ಸೊ ಈ ಮ್ಯಾಟ್ರಿಕ್ಸನ್ನು ಬರೀದೇ ಇದ್ದರೆ ನಿಮಗೆ ಮಾರ್ಕ್ಸ್ ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಕೊಡೋದಿಲ್ಲ ಆಯಿತಾ. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ನ ಯೂಸ್ ಮಾಡ್ಕೊಳ್ತೀನಿ ನಾನು. ಸೆಕೆಂಡ್ ಕಂಡೀಷನ್ Aij is equals to ಸೆಕೆಂಡ್ ಕಂಡೀಷನ್ ಏನಿದೆ Aij is equals to I divided by I by J ಆಯಿತಾ. ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ 2 × 2 matrix is of the form Aij is equals to I by J. So same as it is in general 2 × 2 matrix is given by A is equals to A11 A12 A21 A22 2 × 2 ಮ್ಯಾಟ್ರಿಕ್ಸನ್ನು ಫೈಂಡ್ ಔಟ್ ಮಾಡಬೇಕು. ಈ ಕಂಡೀಷನ್ನ ಯೂಸ್ ಮಾಡಿಕೊಟ್ಟು ನಾವು Aij is equals to what? I by J. Aij is equals to I by J. ಫಸ್ಟ್ ಎಲಿಮೆಂಟನ್ನು ಫೈಂಡ್ ಔಟ್ ಮಾಡಿ. A11 is equals to I ಪ್ಲೇಸಿಗೆ 1 ಹಾಕಿ J ಪ್ಲೇಸಿಗೆ 1 ಹಾಕಿ ಏನಾಗುತ್ತೆ 1 by 1 which is equals to what? 1. ನೆಕ್ಸ್ಟ್ ಆಫ್ಟರ್ ದಟ್ A12 I ಪ್ಲೇಸಿಗೆ 1 ಹಾಕಿ J ಪ್ಲೇಸಿಗೆ 2 ಹಾಕಿ ಈ ಕಂಡೀಷನ್ ಒಳಗೆ ಏನಾಗುತ್ತೆ A12 is equals to what? 1 divided by 2. ನೆಕ್ಸ್ಟ್ ಥರ್ಡ್ ಎಲಿಮೆಂಟ್ A21 is equals to I ಪ್ಲೇಸಿಗೆ 2 ಹಾಕಿ J ಪ್ಲೇಸಿಗೆ 1 ಹಾಕಿ ಈ ಕಂಡೀಷನ್ ಒಳಗೆ A21 is equals to what? 2 by 1 is equals to what? It is 2. Next fourth element A22 is equals to same ಈ ಕಂಡೀಷನ್ ಒಳಗೆ I ಪ್ಲೇಸಿಗೆ 2 ಹಾಕಿ J ಪ್ಲೇಸಿಗೆ 2 ಏನಾಗುತ್ತೆ 2 by 2 is equals to 1. Using these values in the ಜನರಲ್ ಮ್ಯಾಟ್ರಿಕ್ಸ್ ಈ ಮ್ಯಾಟ್ರಿಕ್ಸ್ ಒಳಗೆ ಈ ಎಲ್ಲ ವ್ಯಾಲ್ಯೂಸ್ಗಳನ್ನ ಯೂಸ್ ಮಾಡಿಕೊಡ್ರಿ ನಮಗೆ ರಿಕ್ವೈರ್ಡ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಸೊ ದೇರ್ ಫೋರ್ ದ ರಿಕ್ವೈರ್ಡ್ ಮ್ಯಾಟ್ರಿಕ್ಸ್ is A is equals to A11 ವ್ಯಾಲ್ಯೂ ಎಷ್ಟು ಬಂದಿದೆ ಇಟ್ ಈಸ್ 1. ನೆಕ್ಸ್ಟ್ A12 ವ್ಯಾಲ್ಯೂ ಇಟ್ ಈಸ್ 1 by 2. ನೆಕ್ಸ್ಟ್ A21 ವ್ಯಾಲ್ಯೂ ಇಟ್ ಈಸ್ 2. A22 value it is 1. It is the required matrix. When Aij is equals to I by J.
ನೆಕ್ಸ್ಟ್ ಇನ್ನೊಂದು ಥರ್ಡ್ ಕಂಡೀಷನ್ ಕೊಟ್ಟಿದ್ದಾರೆ. ಥರ್ಡ್ ಕಂಡೀಷನ್ ಏನಿದೆ, ಎ ಐ ಜೆ ಇಸ್ ಈಕ್ವಲ್ಸ್ ಟು ಐ ಪ್ಲಸ್ 2j ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಅದನ್ನು ಸಾಲ್ವ್ ಮಾಡಿ. ನೆಕ್ಸ್ಟ್ ಇನ್ ಜನರಲ್ ತಗೊಳ್ತೀನಿ, ಸೇಮ್ 2 × 2 ಮ್ಯಾಟ್ರಿಕ್ಸನ್ನು ತಗೊಳ್ತೀನಿ. ಇನ್ ಜನರಲ್ ಫಾರ್ ಥರ್ಡ್ ಕಂಡೀಷನ್ ಏನಿದೆ, ಇನ್ ಜನರಲ್ 2 × 2 ಮ್ಯಾಟ್ರಿಕ್ಸ್ ಈಸ್ ಎ ಇಸ್ ಈಕ್ವಲ್ಸ್ ಟು A11, A12, A21, A22, A22. ಯಾವ ಕಂಡೀಷನ್ಗೆ, ಎ ಐ ಜೆ ಇಸ್ ಈಕ್ವಲ್ಸ್ ಟು ಐ ಪ್ಲಸ್ 2j ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2. ಈ ಕಂಡೀಷನ್ಗೆ ನಾವು 2 × 2 ಮ್ಯಾಟ್ರಿಕ್ಸನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಬೇಕು. ಇಯರ್ ನಾವು ಏನು ಕೊಟ್ಟಿದ್ದಾರೆ, ಎ ಐ ಜೆ ಇಸ್ ಈಕ್ವಲ್ಸ್ ಟು ಐ ಪ್ಲಸ್ 2j ಹೋಲ್ ಸ್ಕ್ವೇರ್ divided by 2. It shows that the elements present in this matrix is of the form. ಈ ಫಾರ್ಮಲ್ಲಿ ಎಲಿಮೆಂಟ್ಸ್ ಇದೆ ಅನ್ನೋದನ್ನು ಶೋ ಮಾಡು, ಆಯಿತಾ. ನೋಡಿ, A11 ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ. A11 ಈ ಕಂಡೀಷನ್ ಒಳಗೆ ಐ ಜೆ ವ್ಯಾಲ್ಯೂವನ್ನು ಯೂಸ್ ಮಾಡಿರಿ ಅಷ್ಟು. ಐ ಪ್ಲೇಸಿಗೆ 1 ಹಾಕಿ, ಜೆ ಪ್ಲೇಸಿಗೆ 1 ಹಾಕಿ, ವಿಚ್ ಇಸ್ ಈಕ್ವಲ್ಸ್ ಟು ಐ ವ್ಯಾಲ್ಯೂ ಎಷ್ಟಿದೆ 1 ಪ್ಲಸ್ ಜೆ ವ್ಯಾಲ್ಯೂ 1 ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಸಾರಿ 2j. ಸೊ 2 × 1 ಇಸ್ ಈಕ್ವಲ್ಸ್ ಟು ವಾಟ್, 2. 2j ಇದೆ 2 × j ವ್ಯಾಲ್ಯೂ ಎಷ್ಟಿದೆ 1 ಇದೆ. 2 × 1 ಇಸ್ ಈಕ್ವಲ್ಸ್ ಟು 2. ಯರ್ 1 + 2 ಇಸ್ ಈಕ್ವಲ್ಸ್ ಟು 3. 3 ಸ್ಕ್ವೇರ್ ಅಂದರೆ ಇಟ್ ಈಸ್ 9/2. A11 ವ್ಯಾಲ್ಯೂ. ನೆಕ್ಸ್ಟ್ ಆಫ್ಟರ್ ದಟ್ A12 ಐ ಪ್ಲೇಸಿಗೆ 1 ಹಾಕಿ, ಜೆ ಪ್ಲೇಸಿಗೆ 2 ಹಾಕಿ. ಸೊ ಏನಾಗುತ್ತೆ, 1 + 2 × 2, ಜೆ ವ್ಯಾಲ್ಯೂ ಎಷ್ಟಿದೆ 2 ಇದೆ, ಹೋಲ್ ಸ್ಕ್ವೇರ್ divided by 2. Here 2 × 2 is equals to 4. 4 + 1 5. 5 square ಅಂದರೆ it is 25 divided by 2. 25 divided by 2. Next third element A21 is equals to I ಪ್ಲೇಸ್ಗೆ 2 ಹಾಕಿ, ಜೆ ಪ್ಲೇಸ್ಗೆ 1 ಹಾಕಿ. ಈ ಕಂಡೀಷನ್ ಒಳಗೆ ಸೊ ಐ ವ್ಯಾಲ್ಯೂ ಎಷ್ಟಿದೆ 2 ಪ್ಲಸ್ 2 × j. 2 × j ಅಂದರೆ ಎಷ್ಟು, ಇಟ್ ಈಸ್ 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ಸ್ ಟು 2 + 2 ಇಸ್ ಈಕ್ವಲ್ಸ್ ಟು 4. 4 ಸ್ಕ್ವೇರ್ ಅಂದರೆ ಏನಾಗುತ್ತೆ, ಇಟ್ ಇಸ್ 16 ಡಿವೈಡೆಡ್ ಬೈ 2 ಆಗುತ್ತೆ. ಸೊ 2 1s 2 8s ಇಸ್ ಈಕ್ವಲ್ಸ್ ಟು ವಾಟ್, 8. ನೆಕ್ಸ್ಟ್ ಫೋರ್ತ್ ಎಲಿಮೆಂಟ್ A22 ಇಸ್ ಈಕ್ವಲ್ಸ್ ಟು ಐ ಪ್ಲೇಸಲ್ಲಿ ಏನು ಹಾಕಬೇಕು 2 ಹಾಕಬೇಕು, ಜೆ ಪ್ಲೇಸಿಗೆ 2 ಹಾಕಬೇಕು. ಸೊ ಏನಾಗುತ್ತೆ, ಇಟ್ ಈಸ್ 2 + 2 × 2. 2 + 2 × 2 divided by 2 which is equals to 2 × 2 is equals to what, 2 × 2 4 ಹೋಲ್ ಸ್ಕ್ವೇರ್ ಇದೆ. 2 × 2 4 + 2 is equals to what, it is 6. 6 ಹೋಲ್ ಸ್ಕ್ವೇರ್ ಅಂದರೆ 36 divided by 2. ಸೊ 2 1s 2 18s. ಸೊ A22 ವ್ಯಾಲ್ಯೂ ಎಷ್ಟಾಗುತ್ತೆ 18. ಯೂಸಿಂಗ್ ದೀಸ್ ವ್ಯಾಲ್ಯೂಸ್ ಇನ್ ದಿಸ್ ಮ್ಯಾಟ್ರಿಕ್ಸ್, ಈ ಮ್ಯಾಟ್ರಿಕ್ಸ್ ಒಳಗೆ ಈ ಎಲ್ಲ ವ್ಯಾಲ್ಯೂಸನ್ನು ಯೂಸ್ ಮಾಡಿರಿ ನಮಗೆ ಏನು ಸಿಗುತ್ತೆ, ರಿಕ್ವೈರ್ಡ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ರಿಕ್ವೈರ್ಡ್ 2 × 2 ಮ್ಯಾಟ್ರಿಕ್ಸ್ ಸಿಗುತ್ತೆ. ಸೊ therefore the required 2 × 2 matrix is A is equals to A11 value is what, A11 value ಎಷ್ಟಿದೆ 9/2. The required 2 × 2 matrix is A11 value ಎಷ್ಟಿದೆ 9/2 ಬಂದಿದೆ. ನೆಕ್ಸ್ಟ್ A12 ವ್ಯಾಲ್ಯೂ ಇಟ್ ಈಸ್ 25/2. ನೆಕ್ಸ್ಟ್ A21 ವ್ಯಾಲ್ಯೂ ಎಷ್ಟು, ಇಟ್ ಈಸ್ 8. ನೆಕ್ಸ್ಟ್ A22 ವ್ಯಾಲ್ಯೂ ಇಟ್ ಈಸ್ 18. ದಿಸ್ ಈಸ್ ದ ರಿಕ್ವೈರ್ಡ್ 2 × 2 ಮ್ಯಾಟ್ರಿಕ್ಸ್. ಇದರ ಮೇಲೆ ನಿಮಗೆ ಒಂದು ಪ್ರಾಬ್ಲಮನ್ನು ಕೇಳ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಫಿಫ್ತ್ ಪ್ರಾಬ್ಲಮ್. ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಸೈಸ್ 3.1ನಲ್ಲಿ ಫಿಫ್ತ್ ಪ್ರಾಬ್ಲಮ್ನ ತಗೊಳ್ತೀನಿ. ಏನು ಕೊಟ್ಟಿದ್ದಾರೆ, ಕನ್ಸ್ಟ್ರಕ್ಟ್ 3 × 4 ಮ್ಯಾಟ್ರಿಕ್ಸ್. ಲಾಸ್ಟ್ ಪ್ರಾಬ್ಲಮಲ್ಲಿ 2 × 2 ಮ್ಯಾಟ್ರಿಕ್ಸನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಬೇಕಿತ್ತು. ಇಲ್ಲಿ ಏನು ಕೊಟ್ಟಿದ್ದಾರೆ, ಕನ್ಸ್ಟ್ರಕ್ಟ್ 3 × 4 ಮ್ಯಾಟ್ರಿಕ್ಸ್ ಅಂತ ಕೇಳಿದ್ದಾರೆ. ಏನನ್ನ ಕೊಟ್ಟಿದ್ದಾರೆ, whose elements are given by Aij is equals to 1/2 minus 3i plus j, Aij is equals to 2i minus j. ರೈಟ್, ಈ ಎರಡು ಕಂಡೀಷನಿಗೆ ನಾವೇನನ್ನ ಫೈಂಡ್ ಔಟ್ ಮಾಡಬೇಕು, 3 × 4 ಮ್ಯಾಟ್ರಿಕ್ಸನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಬೇಕು. ಇನ್ ಜನರಲ್ ಸೊಲ್ಯೂಷನ್, ಫಸ್ಟ್ ಕಂಡೀಷನಿಗೆ ಇನ್ ಜನರಲ್
3 cross 4 matrix in general, 3 cross 4 matrix, 3 cross 4 matrix is given by ಲಾಸ್ಟ್ ಪ್ರಾಬ್ಲಮಲ್ಲಿ 2 cross 2 ಮ್ಯಾಟ್ರಿಕ್ಸನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ವಿ. ಬಟ್ ಇಲ್ಲಿ ಏನು ಮಾಡಬೇಕು, 3 cross 4 ಮ್ಯಾಟ್ರಿಕ್ಸನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಬೇಕು. ಇಯರ್ ಎ ಇಸ್ ಈಕ್ವಲ್ಸ್ ಟು 3 cross 4 ಅಂದ್ರೇನು, 3 rows ಇರುತ್ತೆ, 4 columns ಇರುತ್ತೆ. ರೈಟ್, A11 ಫಸ್ಟ್ ರೋ ಫಸ್ಟ್ ಕಾಲಮ್, ನೆಕ್ಸ್ಟ್ A12 A13, ಆಫ್ಟರ್ ದಟ್ A14 4 column 3 rows, A21 second row first column, next A22 A23 next A24, next A31 A32 A33 A34. This is 3 cross 4 matrix. In general ಆಗಿ ನಾನು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀನಿ. Here by using this condition we have to find out the values of these elements. ಈ ಎಲ್ಲ ಎಲಿಮೆಂಟ್ಸ್ನ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕು ಈ ಕಂಡೀಷನ್ನ ಯೂಸ್ ಮಾಡ್ಕೊಂಡು. Here now what they are given, now Aij is equals to 1/2 mod minus 3i j. ಈ ಕಂಡೀಷನ್ನ ಕೊಟ್ಟಿದೆ. ನಾನು ಫಸ್ಟ್ ಎಲಿಮೆಂಟನ್ನು ಫೈಂಡ್ ಔಟ್ ಮಾಡ್ತೀನಿ. A11 is equals to 1/2 i ಪ್ಲೇಸ್ಗೆ 1 ಹಾಕಿ j ಪ್ಲೇಸಿಗೆ 1 ಹಾಕಿ. ಇಲ್ಲಿ -3i ಇದೆ, -3 into 1 is equals to -3 ಪ್ಲಸ್ j ವ್ಯಾಲ್ಯೂ ಎಷ್ಟು 1. ನೋಡಿ, -3 plus 1 is equals to what, -2. ಸೊ ಮಾಡಿದೆ ಮೈನಸ್ ರಿಮೂವ್ ಆಗುತ್ತೆ. ವಾಟ್ ವಿ ಗೆಟ್ 2/2 2/2 is equals to what 1. -3 plus 1 ಏನಾಗುತ್ತೆ, -2 ಆಗುತ್ತೆ. ಸೊ ಮಾಡಿರೋದ್ರಿಂದ ಮೈನಸ್ ರಿಮೂವ್ ಆಗುತ್ತೆ. ವಾಟ್ ವಿ ಗೆಟ್ 2 divided by 2. 2 1 get cancel. What we get 1. Next A12 is equals to 1/2 mod -3i plus j ಇದೆ. ಸೊ i ಪ್ಲೇಸಲ್ಲಿ ಏನಿದೆ 1 ಇದೆ. -3 into 1 is equals to what, -3 plus j ವ್ಯಾಲ್ಯೂ ಎಷ್ಟಿದೆ 2, which is equals to 1/2 mod -3 plus 2 is -1. ಸೊ ಮಾಡಿದೆ ಮೈನಸ್ ರಿಮೂವ್ ಆಗುತ್ತೆ. ಸೊ ಫೈನಲ್ ಆನ್ಸರ್ ವಾಟ್ ವಿ ಗೆಟ್ 1/2. ಮಾಡಿರೋದ್ರಿಂದ ಮೈನಸ್ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಎಲಿಮೆಂಟ್ A13 is equals to 1/2 A13 is equals to 1/2 mod -3i plus j. i ವ್ಯಾಲ್ಯೂ ಎಷ್ಟಿದೆ 1 ಇದೆ, j ವ್ಯಾಲ್ಯೂ 3 ಇದೆ. -1 into 1 it is -3 into 1 it is -3 plus j ವ್ಯಾಲ್ಯೂ ಎಷ್ಟಿದೆ 3 ಇದೆ. here -3 plus 3 it is 0. mod 0 ವ್ಯಾಲ್ಯೂ ಎಷ್ಟು, it is 0 by anything is equals to 0. next element A14 is equals to 1/2 mod -3i plus j. here i value 1 into -3 plus j value ಎಷ್ಟಿದೆ 4. -3 plus 4 it is 1 divided by 2 1/2. ಫೈನಲ್ ಆನ್ಸರ್ A14 ವ್ಯಾಲ್ಯೂ ಎಷ್ಟು ಬಂತು, A1/2. ನೆಕ್ಸ್ಟ್ A21 ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ. A21 is equals to 1/2 mod A21 ಏನು ಕಂಡೀಷನು, mod -3i plus j. i ವ್ಯಾಲ್ಯೂ ಎಷ್ಟು 2, j ವ್ಯಾಲ್ಯೂ ಎಷ್ಟು 1. ಸೊ ಏನಾಗುತ್ತೆ -3 into 2 plus j ಅಂದರೆ ಎಷ್ಟು 1. ರೈಟ್. ನೆಕ್ಸ್ಟ್ here which is equals to 1/2 mod -3 into 2 is equals to what, -6. -6 plus 1 it is -5. ಸೊ ಮಾಡಿದೆ ಮೈನಸ್ ರಿಮೂವ್ ಆಗುತ್ತೆ, ಬೇಕಾದ್ರೆ ಬರೀರಿ -5 which is equals to what we get 5/2. ಮಾಡಿರೋದ್ರಿಂದ ಸೊ ಮೈನಸ್ ರಿಮೂವ್ ಆಗುತ್ತೆ 5/2. ನೆಕ್ಸ್ಟ್ ಎಲಿಮೆಂಟ್ A22 is equals to 1/2 mod -3 into i ವ್ಯಾಲ್ಯೂ ಎಷ್ಟು 2 plus j ವ್ಯಾಲ್ಯೂ ಎಷ್ಟು 2 which is equals to 1/2 mod -3 into 2 it is -6. -6 plus 2 is equals to what, -4. it is -4. next which is equals to here 2 1s are 2 2s are. ಸೊ ಮಾಡಿದೆ ಮೈನಸ್ ರಿಮೂವ್ ಆಗುತ್ತೆ. ವಾಟ್ ವಿ ಗೆಟ್ 2. ನೆಕ್ಸ್ಟ್ ಎಲಿಮೆಂಟ್ A23 is equals to 1/2
mod -3 into I ವ್ಯಾಲ್ಯೂ ಎಷ್ಟಿದೆ 2 ಪ್ಲಸ್ j ವ್ಯಾಲ್ಯೂ ಎಷ್ಟು is 3 which is equals to 1/2 mod -3 into 2 ಎಷ್ಟು ಬರುತ್ತೆ -6 ಬರುತ್ತೆ -6 plus 3 it is -3 ಸೊ ಮಾಡಿದೆ ಮೈನಸ್ ರಿಮೂವ್ ಆಗುತ್ತೆ ವಾಟ್ ವಿ ಗೆಟ್ 3/2 ನೆಕ್ಸ್ಟ್ A24 is equals to 1/2 mod -3i ವ್ಯಾಲ್ಯೂ ಎಷ್ಟು 2 ಪ್ಲಸ್ j ವ್ಯಾಲ್ಯೂ ಎಷ್ಟು 4 which is equals to 1/2 mod -3 into 2 is equals to what -6 plus 4 is -2. Here 2 ones get cancel. What we get mod -1. So mod ಇದೆ minus remove ಆಗುತ್ತೆ which is equals to 1. Next A31 value ಅನ್ನು find out ಮಾಡಿ. A31 is equals to 1/2 mod -3 into I value ಎಷ್ಟು is 3 plus j value ಎಷ್ಟು 1 which is equals to 1/2 mod -3 into 3 is -9 plus 1 -8. So 2 ones are 2 4s. So minus mod 4 ಆಗುತ್ತೆ mod -4 ಆಗುತ್ತೆ. So ಮಾಡಿದೆ minus remove ಆಗುತ್ತೆ what we get 4. Next A32 is equals to 1/2 mod -3i value ಎಷ್ಟು 3 plus j value ಎಷ್ಟು 2 which is equals to 1/2 mod -3 into 3 it is -9 plus 2 ಎಷ್ಟಾಗುತ್ತೆ it is -7 so ಮಾಡಿದೆ minus remove ಆಗುತ್ತೆ what we get 7/2. Next element A33 is equals to 1/2 mod -3i value ಎಷ್ಟು it is 3 plus j value ಎಷ್ಟು it is 3 which is equals to 1/2 mod -3 into 3 -9 plus 3 it is -6. 2 ones are 2 3s. So mod -3 ಆಗುತ್ತೆ ಮಾಡಿರೋದ್ರಿಂದ ಮೈನಸ್ ರಿಮೂವ್ ಆಗುತ್ತೆ so what we get 3. Next element A34 is equals to 1/2 mod -3i value ಎಷ್ಟು it is 3 plus j value ಎಷ್ಟು it is 4 which is equals to 1/2 mod -3 into 3 it is -9 plus 4 ಎಷ್ಟಾಗುತ್ತೆ it is -5. So ಮಾಡಿದೆ ಮೈನಸ್ ರಿಮೂವ್ ಆಗುತ್ತೆ what we get 5/2. Here using these values in general matrix ನಾವೇನು ಕನ್ಸಿಡರ್ ಮಾಡ್ಕೊಂಡಿದ್ದೇವಲ್ಲ ಜನರಲ್ 3x4 ಮ್ಯಾಟ್ರಿಕ್ಸ್ ಅನ್ನು ಆ ಮ್ಯಾಟ್ರಿಕ್ಸ್ ಒಳಗೆ ಈ ಎಲ್ಲ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ವಿ ಗೆಟ್ ಎ ರಿಕ್ವೈರ್ಡ್ ಮ್ಯಾಟ್ರಿಕ್ಸ್. ಸೊ ದೇರ್ಫೋರ್ ದ ರಿಕ್ವೈರ್ಡ್ 3x4 matrix. So the required 3x4 matrix is A is equals to A11 value ಎಷ್ಟಿದೆ it is 1, A12 value it is 1/2, A13 value it is 0, A14 value it is 1/2. Next A21 value ಎಷ್ಟಿದೆ 5/2, A22 value it is 2, A23 value it is 3/2, A24 value ಎಷ್ಟು 1. Next A31 value ಎಷ್ಟಿದೆ 4, A32 value it is 7/2. Next A33 value it is 3, A34 value it is 5/2. This is the required 3-4 matrix when Aij is equals to 1/2 mod -3i plus j. Next ಈ ಕಂಡೀಷನ್ಗೆ 3x4 ಮ್ಯಾಟ್ರಿಕ್ಸ್ ಅನ್ನು ಕನ್ಸ್ಟ್ರಕ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ Aij is equals to 2i minus j. ಈ ಕಂಡೀಷನ್ಗೆ ನಾವೇನನ್ನ ಪ್ರೂವ್ ಮಾಡಬೇಕು 3x4 ಮ್ಯಾಟ್ರಿಕ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೇಮ್ ಇನ್ ಜನರಲ್ 3x4 ಮ್ಯಾಟ್ರಿಕ್ಸ್ ಈಸ್ ಗಿವನ್ ಬೈ 3x4 ಮ್ಯಾಟ್ರಿಕ್ಸ್ ಅನ್ನು ಬರ್ಕೊಂಡಿದ್ದೀನಿ ಇನ್ ಜನರಲ್ ಆಗಿ. ನಾವು ವಾಟ್ ದೇ ಆರ್ ಗಿವನ್ Aij is equals to 2i minus j. ಈ ಮ್ಯಾಟ್ರಿಕ್ಸ್ ಒಳಗೆ ಎಲಿಮೆಂಟ್ ಈ ಫಾರ್ಮಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ ಕಂಡೀಷನ್. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂಸ್ ಆಫ್ ದ ಮ್ಯಾಟ್ರಿಕ್ಸ್, ವ್ಯಾಲ್ಯೂಸ್ ಆಫ್ ದ ಎಲಿಮೆಂಟ್ಸ್. ಈ ಎಲಿಮೆಂಟ್ಸಿನ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡ್ಕೊಬೇಕು ಈ ಕಂಡೀಷನನ್ನು ಯೂಸ್ ಮಾಡಿಕೊಂಡು. ಫಸ್ಟ್ ಎಲಿಮೆಂಟನ್ನು ಫೈಂಡ್ ಔಟ್ ಮಾಡಿ,
A11 is equals to I ಪ್ಲೇಸಿಗೆ 1 ಹಾಕಿ J ಪ್ಲೇಸಿಗೆ 1 ಹಾಕಿ ವಾಟ್ ವಿ ಗೆಟ್ 2 into 1 minus 1 2 into 1 is equals to what 2 minus 1 what we get 1 next A12 is equals to 2I I ಅಂದರೆ 1 J ಅಂದರೆ 2 ಸೊ ಏನಾಗುತ್ತೆ 2 into 1 minus J ವ್ಯಾಲ್ಯೂ ಎಷ್ಟಿದೆ 2 ಸೊ 2 into 1 2 minus 2 it is 0 next element A13 is equals to 2I 2 into I ವ್ಯಾಲ್ಯೂ ಎಷ್ಟು 1 ಇದೆ ಸೊ 2 into 1 minus J ವ್ಯಾಲ್ಯೂ it is 3 which is equals to 2 into 1 2 minus 3 2 minus 3 is equals to what it is minus 1 next A14 value A14 is equals to 2 into 1 2I minus J ಇದೆ ಸೊ 2 into I ವ್ಯಾಲ್ಯೂ ಎಷ್ಟು 1 minus J ವ್ಯಾಲ್ಯೂ ಎಷ್ಟು it is 4 2 into 1 2 minus 4 it is minus 2 next A21 is equals to A21 ವ್ಯಾಲ್ಯೂ ಎಷ್ಟು 2 into I ವ್ಯಾಲ್ಯೂ ಎಷ್ಟು 2 minus J ಅಂದರೆ 1 which is equals to 2 into 2 4 minus 1 it is 3 next A22 is equals to 2 into 2 minus 2 2I value is to 2 J value 2 so 2 into 2 minus 2 2 into 2 is equals to what 4 minus 2 is 2 4 minus 2 is 2 next A23 is equals to 2 into 2 minus 3 J minus J andre 3 which is equals to 2 into 2 4 minus 3 is 1 4 minus 3 is equals to 1 next element A24 is equals to 2 into 2 minus 4 2 into I value is to 2 minus J value 4 2 into 2 4 minus 4 it is 0 next A31 is equals to 2I ಅಂದರೆ ಎಷ್ಟು 3 2 into 3 minus J ಅಂದರೆ 1 J value 1 ಇದೆ so which is equals to 2 into 3 it is 6 minus 1 it is 5 6 minus 1 ways to 5 next A32 is equals to what 2I so 2 into 3 minus J value is to it is 2 which is equals to 2 into 3 6 minus 2 it is 4 6 minus 2 is 4 next A33 is equals to 2I value is to 3 minus J value is 3 which is equals to 2 into 3 6 minus 3 it is 3 next A34 is equals to 2I 2 into I value ಎಷ್ಟಿದೆ 3 ಇದೆ minus J value ಎಷ್ಟು it is 4 which is equals to 2 into 3 6 minus 4 it is 2 6 minus 4 it is 2 ನೋಡಿ ಈ ಎಲ್ಲ ವ್ಯಾಲ್ಯೂಸ್ಗಳನ್ನು ಇನ್ ಜನರಲ್ ಆಗಿ 3x4 ಮ್ಯಾಟ್ರಿಕ್ಸ್ ಅನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀವಲ್ಲ ಈ ಮ್ಯಾಟ್ರಿಕ್ಸ್ ಒಳಗೆ ಯೂಸ್ ಮಾಡಿ ನಮಗೆ ರಿಕ್ವೈರ್ಡ್ ಮ್ಯಾಟ್ರಿಕ್ಸ್ ಸಿಗುತ್ತೆ ಸೊ ದೇರ್ಫೋರ್ ದ ರಿಕ್ವೈರ್ಡ್ 3x4 matrix is A is equals to ಈ ಎಲ್ಲ ವ್ಯಾಲ್ಯೂಸನ್ನು ಯೂಸ್ ಮಾಡಿ A11 ವ್ಯಾಲ್ಯೂ ಎಷ್ಟು ಬಂದಿದೆ ಇಟ್ ಈಸ್ 1 A12 ವ್ಯಾಲ್ಯೂ ಇಟ್ ಈಸ್ 0 ನೆಕ್ಸ್ಟ್ A13 ವ್ಯಾಲ್ಯೂ ಇಟ್ ಈಸ್ -1 A14 ವ್ಯಾಲ್ಯೂ ಇಟ್ ಈಸ್ -2 ನೆಕ್ಸ್ಟ್ A21 ವ್ಯಾಲ್ಯೂ ಎಷ್ಟು ಬಂದಿದೆ ಇಟ್ ಈಸ್ 3 A22 ವ್ಯಾಲ್ಯೂ ಇಟ್ ಈಸ್ 2 A23 value is 1 A24 value it is 0 next A31 value is 2 it is 5 A32 value it is 4 next A33 value it is 3 A34 value is it is 2 next sixth problem okay, next problem sixth one find the values of x and y z x y z ಅನ್ನು find out ಮಾಡಬೇಕು by using
ದೀಸ್ ಕಂಡೀಷನ್ಸನ್ನು ಕೊಟ್ಬಿಟ್ಟಿದ್ದಾರೆ. ಈ ಕಂಡೀಷನನ್ನು ಯೂಸ್ ಮಾಡಿಕೊಂಡು ಎಕ್ಸ್ ವೈ ಆ್ಯಂಡ್ ಝೆಡ್ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡ್ಬೋದು. ಇಯರ್ ಅಬ್ಸರ್ವ್ ಮಾಡಿ, ಫಸ್ಟ್ ಪ್ರಾಬ್ಲಮ್ ಏನಿದೆ 4 3 xy ಇಸ್ ಈಕ್ವಲ್ಸ್ ಟು ವೈ ಝೆಡ್ 1 5. ಎರಡು ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ, ಆ ಎರಡು ಮ್ಯಾಟ್ರಿಕ್ಸು ಈಕ್ವಲ್ ಅಂತ ಹೇಳಿದೆ. ಸೊ ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿದ್ದಾಗ ಎಕ್ಸ್ ವೈ ಝೆಡ್ ವ್ಯಾಲ್ಯೂವನ್ನು ಯಾವ ಥರ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಇಯರ್ನ ಡೈರೆಕ್ಟಾಗಿ ಬರಿತೀನಿ. ಫ್ರಮ್ ದ ಈಕ್ವಾಲಿಟಿ ಆಫ್ ಎ ಮ್ಯಾಟ್ರಿಕ್ಸ್, ನಿಮಗೆ ಗೊತ್ತಿದೆ ಈಕ್ವಾಲಿಟಿ ಆಫ್ ಎ ಮ್ಯಾಟ್ರಿಕ್ಸ್ ಅಂದರೆ ಏನಿರುತ್ತೆ, ಎರಡು ಮ್ಯಾಟ್ರಿಕ್ಸಿನ ಆರ್ಡರ್ಸ್ ಸೇಮ್ ಇರುತ್ತೆ. ಎರಡು ಮ್ಯಾಟ್ರಿಕ್ಸಿನ ಆರ್ಡರ್ ಸೇಮ್ ಆಯಿತು ಅಂದರೆ ಈಚ್ ಎಲಿಮೆಂಟ್ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ಸ್ ಟು ದಿ ಕರಸ್ಪಾಂಡಿಂಗ್ ಎಲಿಮೆಂಟ್ ಆಫ್ ದ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಸೊ ಫ್ರಮ್ ಈಕ್ವಾಲಿಟಿ ಆಫ್ ಎ ಮ್ಯಾಟ್ರಿಕ್ಸ್ ಫಾರ್ ದಿಸ್ ಪ್ರಾಬ್ಲಮ್ ಐ ವಿಲ್ ಡೈರೆಕ್ಟ್ಲಿ ರೈಟ್ y is equals to 4. y is equals to 4. ನೋಡಿ, ಎರಡು ಮ್ಯಾಟ್ರಿಕ್ಸು ಈಕ್ವಲ್ ಅಂತ ಕೊಟ್ಟಿದ್ದಾರೆ, ಈಕ್ವಲ್ ಆಗಿದೆ ಎರಡು ಮ್ಯಾಟ್ರಿಕ್ಸ್. ಸೊ ಫಸ್ಟ್ ಎಲಿಮೆಂಟಿಗೆ ಯಾವ ಎಲಿಮೆಂಟ್ ಈಕ್ವಲ್ ಆಗಿರುತ್ತೆ, ಫಸ್ಟ್ ಎಲಿಮೆಂಟ್ ಆಫ್ ದ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿದೆ. ಸೊ 4 is equals to y ಆರ್ y is equals to 4. We find out the value of y is equals to 4. Next observe ಮಾಡಿ, here 3 is equals to z. Second element of the first matrix is equals to the corresponding element of the next matrix, that is 3 is equals to what, z, or z is equals to 3. z is equals to ಎಷ್ಟಾಗುತ್ತೆ, 3 ಆಗುತ್ತೆ. ನೆಕ್ಸ್ಟ್ ಥರ್ಡ್ ಎಲಿಮೆಂಟ್ x is equals to what, 1. x is equals to 1. I am just applying equality of matrix. Equality of matrix ಕಂಡೀಷನ್ ಅನ್ನು ನಾನು ಅಪ್ಲೈ ಮಾಡಿ. ನೆಕ್ಸ್ಟ್ 5 is equals to 5 ಆಗುತ್ತೆ. ನೆಕ್ಸ್ಟ್ ಈ ಕ್ವಶನ್ ಅನ್ನು ಅಬ್ಸರ್ವ್ ಮಾಡಿ, ಈ ಪ್ರಾಬ್ಲಮ್ ಅನ್ನು ಅಬ್ಸರ್ವ್ ಮಾಡಿ. ಸೇಮ್ ಈಕ್ವಾಲಿಟಿ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನು ಕೊಟ್ಟಿದ್ದೆ. ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅನ್ನೋ ಕಂಡೀಷನ್ ಅನ್ನು ಯೂಸ್ ಮಾಡ್ತೀನಿ. ಫಸ್ಟ್ ಎಲಿಮೆಂಟಿಗೆ ಫಸ್ಟ್ ಎಲಿಮೆಂಟ್ ಆಫ್ ದ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಈಕ್ವಲ್ ಆಗುತ್ತೆ. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು ವಾಟ್, 6. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 6. ನೆಕ್ಸ್ಟ್ ಆಫ್ಟರ್ ದಟ್ 2 is equals to 2. 2 is equals to 2. Next y plus z is equals to what, 5. Next 5 plus z is equals to what, 5. Next fourth element ಗೆ fourth element equal, xy is equals to 8. After that xy is equals to 8. ಈಕ್ವಾಲಿಟಿ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನೋ ಡೆಫಿನೇಷನ್ ಅನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಡೈರೆಕ್ಟಾಗಿ ಬರ್ಕೊಂಡಿದ್ದೆ. ಇಯರ್ x ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 6. 5 ಪ್ಲಸ್ z ಇಸ್ ಈಕ್ವಲ್ಸ್ ಟು ಏನಿದೆ, 5 ಇದೆ. ಸೊ ಇಲ್ಲಿ ಡೈರೆಕ್ಟಾಗಿ z ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ. z ಇಸ್ ಈಕ್ವಲ್ಸ್ ಟು ವಾಟ್, ಪ್ಲಸ್ 5 ಅನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಇಟ್ ಈಸ್ 5 ಮೈನಸ್ 5. ಸೊ z ಇಸ್ ಈಕ್ವಲ್ಸ್ ಟು ವಾಟ್, 0. z ವ್ಯಾಲ್ಯೂ ಏನು ಬರುತ್ತೆ, 0 ಬರುತ್ತೆ. ನೋಡಿ ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು 8 ಇದೆ. ಸೊ ಇಲ್ಲಿ x ವ್ಯಾಲ್ಯೂ ಏನಾಗುತ್ತೆ, x is equals to, or x is equals to what, 6 minus y. ಇದನ್ನು ಯೂಸ್ ಮಾಡಿಕೊಂಡು ಇದನ್ನಾದರೂ ಫೈಂಡ್ ಔಟ್ ಮಾಡಿರಿ, ಆರ್ ಇದನ್ನು ಯೂಸ್ ಮಾಡಿಕೊಂಡು ಇದನ್ನಾದರೂ ಫೈಂಡ್ ಔಟ್ ಮಾಡಿ. ಯಾವ ಥರ ಬೇಕಾದರೂ ಫೈಂಡ್ ಔಟ್ ಮಾಡ್ಬೋದು. x is equals to ಏನು ಬಂತು, 6 minus y ಬಂತು. ಈ ವ್ಯಾಲ್ಯೂವನ್ನು ಇದರೊಳಗೆ ಯೂಸ್ ಮಾಡಿ, ಈ ಕಂಡೀಷನ್ ಒಳಗೆ ಯೂಸ್ ಮಾಡಿರಿ. ಸೊ x is equals to ಏನಾಗಿದೆ, 6 minus y. ಸೊ 6 minus y into y is equals to what, 8. 6 into y is equals to what, it is 6y minus y into y, it is y square is equals to what, 8. 6y minus y square is equals to 8. Okay, 6y minus y square is equals to 8. ಕ್ವಾಡ್ರಾಟಿಕ್ ಫಾರ್ಮಿಗೆ ಬರುತ್ತೆ. ಸೊ y ಸ್ಕ್ವೇರ್ನ ಈ ಕಡೆ ಕಳಿಸಿ ಏನಾಗುತ್ತೆ, y ಸ್ಕ್ವೇರ್ ಆಗುತ್ತೆ, ಪ್ಲಸ್ y ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ 6y ಈ ಕಡೆಗೆ ಬಂದರೆ ಏನಾಗುತ್ತೆ, ಮೈನಸ್ 6y ಬರುತ್ತೆ. ಇಲ್ಲೇನಿದೆ, ಪ್ಲಸ್ 8 ಇದೆ, ವಿಚ್ ಇಸ್ ಈಕ್ವಲ್ಸ್ ಟು 0. ಸೊ ಫ್ಯಾಕ್ಟರ್ಸ್ ಏನು ಬರುತ್ತೆ, y ಮೈನಸ್ 4 ಇಂಟು y ಮೈನಸ್ 2 ಬರುತ್ತೆ. y ಇಂಟು y ಸ್ಕ್ವೇರ್, ಮೈನಸ್ 4 ಇಂಟು ಮೈನಸ್ 2 ಇಟ್ ಈಸ್ ಪ್ಲಸ್ 8. ಮೈನಸ್ 4y ಮೈನಸ್ 2y ಏನು ಬರುತ್ತೆ, ಮೈನಸ್ 6y ಬರುತ್ತೆ. ಸೊ y ಮೈನಸ್ 4 ಇಂಟು y ಮೈನಸ್ 2 ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, 0 ಆಗುತ್ತೆ. ಸೊ ದೇರ್ ಫೋರ್ y ಮೈನಸ್ 4 ಇಸ್ ಈಕ್ವಲ್ಸ್ ಟು 0 ಆರ್ y ಮೈನಸ್ 2 ಆರ್ y ಮೈನಸ್ 2 ಇಸ್ ಈಕ್ವಲ್ಸ್ ಟು 0. yಗೆ ಎರಡು ವ್ಯಾಲ್ಯೂಸ್ ಬರುತ್ತೆ ಇಲ್ಲಿ. ಸೊ y ಇಸ್ ಈಕ್ವಲ್ಸ್ ಟು ವಾಟ್, 4. y is equals to 4 or y is equals to 2. y is equals to 2. ನೋಡಿ, ಈ ಎರಡರಲ್ಲಿ ಯಾವ ವ್ಯಾಲ್ಯೂ ಬೇಕಾದರೂ ಇದಕ್ಕೆ ಯೂಸ್ ಮಾಡಿದರೆ ನಮಗೆ x ವ್ಯಾಲ್ಯೂ ಸಿಗುತ್ತೆ. ಸೊ ನಾನು y is equals to 4 ವ್ಯಾಲ್ಯೂವನ್ನು ಯೂಸ್ ಮಾಡ್ತೀನಿ ಇಲ್ಲಿ. ಸೊ ಏನಾಗುತ್ತೆ, x is equals to 6 ಮೈನಸ್ y ವ್ಯಾಲ್ಯೂ ಎಷ್ಟಿದೆ, 4 ಇದೆ. ಸೊ x is equals to ಎಷ್ಟು ಬರುತ್ತೆ, 6 ಮೈನಸ್ 4 is equals to what, it is 2. it is 2. ಯಾವ ವ್ಯಾಲ್ಯೂ ಆದರೂ ಯೂಸ್ ಮಾಡ್ಬೋದು. y is equals to 4 ವ್ಯಾಲ್ಯೂ ಅನ್ನೋದ್ರೆ ಯೂಸ್ ಮಾಡಿ, y is equals to 2 ವ್ಯಾಲ್ಯೂಸ್ ಅನ್ನೋದ್ರೆ ಯೂಸ್ ಮಾಡಿ. ಯಾವ ವ್ಯಾಲ್ಯೂ ಯೂಸ್ ಮಾಡಿದ್ರೆ ಬರುತ್ತೆ. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್. ಇಯರ್ ಆಲ್ಸೋ ಸೇಮ್ ಈಕ್ವಾಲಿಟಿ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನು ನಾನು ಅಪ್ಲೈ ಮಾಡ್ತೀನಿ. ಫಸ್ಟ್ ಎಲಿಮೆಂಟಿಗೆ ಫಸ್ಟ್ ಎಲಿಮೆಂಟ್ ಈಕ್ವಲ್ ಆಗಿರುತ್ತೆ. ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್
z is equals to 9. After that x plus z is equals to 5. After that y plus z is equals to 7. Aita? Here call this as equation first. This is equation 2. This is equation 3. Note. Here x plus y plus z is equals to 9 ಅಂತ ಇದೆ. ಇಲ್ಲಿ ಈಕ್ವೇಷನ್ 3 ಅನ್ನು ಅಬ್ಸರ್ವ್ ಮಾಡಿ y plus z is equals to 7 ಇದೆ. ಈಕ್ವೇಷನ್ 3 ಅನ್ನು 1 ಒಳಗೆ ಯೂಸ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? x ವ್ಯಾಲ್ಯೂ ಡೈರೆಕ್ಟ್ ಆಗಿ ಸಿಗುತ್ತೆ. ಸೊ ಯೂಸಿಂಗ್ 3 in 1 ಯೂಸಿಂಗ್ 3 in 1 ಈಕ್ವೇಷನ್ 3 ಅನ್ನು 1 ಒಳಗೆ ಯೂಸ್ ಮಾಡ್ತೀನಿ. ಸೊ x plus y plus z is equals to what? It is 7 is equals to 9. So therefore x is equals to what? Plus 7 ಅನ್ನು ರೈಟ್ ಸೈಡಿಗೆ ಕಳಿಸಿ ಏನಾಗುತ್ತೆ? ಮೈನಸ್ 7 ಆಗುತ್ತೆ. 9 minus 7 ಆಗುತ್ತೆ. ಸೊ 9 minus 7. ಸೊ x ವ್ಯಾಲ್ಯೂ ಎಷ್ಟು ಬರುತ್ತೆ? 2 ಬರುತ್ತೆ. x ವ್ಯಾಲ್ಯೂ 2 ಬರುತ್ತೆ. ನೋಡಿ x ವ್ಯಾಲ್ಯೂವನ್ನು ನೀವು ಈಕ್ವೇಷನ್ 2 ಒಳಗೆ ಯೂಸ್ ಮಾಡಿದ್ರೆ z ವ್ಯಾಲ್ಯೂ ಈಸಿಯಾಗಿ ಸಿಗುತ್ತೆ ನಿಮಗೆ. ಸೊ ಯೂಸಿಂಗ್ x is equals to 2 in 2 ಈಕ್ವೇಷನ್ 2 ಒಳಗೆ ಯೂಸ್ ಮಾಡ್ತೀನಿ ನಾನು x ವ್ಯಾಲ್ಯೂವನ್ನು. ಸೊ ಏನಾಗುತ್ತೆ? x plus 2 is equals to 5 ಅಂತ ಇದೆ. ಸೊ 2 plus z is equals to what? 5. ನಮಗೆ z ವ್ಯಾಲ್ಯೂ ಮಾತ್ರ ಬೇಕು. ಪ್ಲಸ್ 2ನ ರೈಟ್ ಸೈಡಿಗೆ ಕಳಿಸಿ ಏನಾಗುತ್ತೆ? -2 ಆಗುತ್ತೆ. ಸೊ z is equals to 5 minus 2. ಸೊ z is equals to what? 5 minus 2 ವ್ಯಾಲ್ಯೂ ಅಂದರೆ ಎಷ್ಟಾಗುತ್ತೆ? ಇಟ್ ಈಸ್ 3. z is equals to 3. x ವ್ಯಾಲ್ಯೂ ಸಿಕ್ತು, z ವ್ಯಾಲ್ಯೂ ಸಿಕ್ತು. ನಮಗೇನು ಬೇಕು? y ವ್ಯಾಲ್ಯೂ ಮಾತ್ರ ಬೇಕು. ಸೊ z is equals to 3 ಅನ್ನೋ ವ್ಯಾಲ್ಯೂವನ್ನು ಈಕ್ವೇಷನ್ 3 ಒಳಗೆ ಯೂಸ್ ಮಾಡಿ ನಿಮಗೇನು ಸಿಗುತ್ತೆ? y ವ್ಯಾಲ್ಯೂ ಸಿಗುತ್ತೆ. ಸೊ ಯೂಸಿಂಗ್ z is equals to 3 in 2 ಈಕ್ವೇಷನ್ 3 ಒಳಗೆ ಯೂಸ್ ಮಾಡಿ. ಈಕ್ವೇಷನ್ 3 ಒಳಗೆ ಯೂಸ್ ಮಾಡಿ z is equals to 3. ಸೊ y plus z is z ವ್ಯಾಲ್ಯೂ ಎಷ್ಟಿದೆ? 3 ಇದೆ. ಇಟ್ ಈಸ್ ಈಕ್ವಲ್ಸ್ ಟು ವಾಟ್? 7. ಸೊ y is equals to ಪ್ಲಸ್ 3 ರೈಟ್ ಸೈಡಿಗೆ ಬಂದರೆ -3 ಆಗುತ್ತೆ. ಸೊ 7 minus 3 ಎಷ್ಟು ಬರುತ್ತೆ? ಇಟ್ ಈಸ್ 4. ದೀಸ್ ಆರ್ ದ ವ್ಯಾಲ್ಯೂಸ್ ಆಫ್ x y z. ನಾನು ಏನು ಮಾಡಿಲ್ಲ ಇಲ್ಲಿ, ಈಕ್ವಾಲಿಟಿ ಆಫ್ ಎ ಮ್ಯಾಟ್ರಿಕ್ಸನ್ನು ಅಪ್ಲೈ ಮಾಡಿ. ನಿಮಗೆ ಗೊತ್ತಿರಬೇಕು ಈಕ್ವಾಲಿಟಿ ಆಫ್ ಎ ಮ್ಯಾಟ್ರಿಕ್ಸ್ ಅಂದರೆ ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿದ್ದಾಗ ಈಚ್ ಎಲಿಮೆಂಟ್ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ಸ್ ಟು ದಿ ಕರಸ್ಪಾಂಡಿಂಗ್ ಎಲಿಮೆಂಟ್ ಆಫ್ ದ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಸೊ ಈ ಕಂಡೀಷನ್ ಯೂಸ್ ಮಾಡಿಕೊಂಡು ನಾವು x y z ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ 7th ಪ್ರಾಬ್ಲಮ್. ಫೈಂಡ್ ದ ವ್ಯಾಲ್ಯೂ ಆಫ್ ಎ ಬಿ ಸಿ ಆ್ಯಂಡ್ ಡಿ ಫ್ರಮ್ ದ ಈಕ್ವೇಷನ್. ಎರಡು ಮ್ಯಾಟ್ರಿಕ್ಸನ್ನು ಕೊಟ್ಬಿಟ್ಟಿದ್ದಾರೆ. ಎರಡು ಮ್ಯಾಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ನಾವೇನನ್ನು ಫೈಂಡ್ ಔಟ್ ಮಾಡಬೇಕು? ಎ ಬಿ ಸಿ ಆ್ಯಂಡ್ ಡಿ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಸೇಮ್ ಈಕ್ವಾಲಿಟಿ ಆಫ್ ಎ ಮ್ಯಾಟ್ರಿಕ್ಸನ್ನು ಅಪ್ಲೈ ಮಾಡಿ. ಅವರೇ ಕೊಟ್ಟಿದ್ದಾರೆ ಎರಡು ಮ್ಯಾಟ್ರಿಕ್ಸ್ ಆರ್ ಈಕ್ವಲ್. ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿದ್ದಾಗ ಫಸ್ಟ್ ಎಲಿಮೆಂಟ್ ಆಫ್ ದ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿರುತ್ತೆ. ಸೆಕೆಂಡ್ ಎಲಿಮೆಂಟ್ ಆಫ್ ದ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಈಕ್ವಲ್ ಆಗುತ್ತೆ. ಸೊ ಆ ಕಂಡೀಷನನ್ನು ಅಪ್ಲೈ ಮಾಡ್ತೀನಿ. ಸೊ ಐ ವಿಲ್ ಡೈರೆಕ್ಟ್ಲಿ ರೈಟ್ ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು -1. a minus b is equals to -1. Call this as equation first. Next, 2a plus c is equals to what? 5. Call this as equation 2. Second element equal ಆಗಿರುತ್ತೆ. Next, 2a minus b is equals to 2a minus b is equals to what? 0. Call this as equation 3. Next, fourth element, 3c plus d is equals to 13. 3c plus d is equals to 13. Call this as equation 4. Here, by using these equations, we have to find out the value of a, b, c and d value. Here observe ಮಾಡಿ a minus b is equals to -1 ಇದೆ. Equation 3 ಅನ್ನು observe ಮಾಡಿ 2a minus b is equals to 0. ಇಲ್ಲಿ minus b ಇದೆ, ಸೊ ಇಲ್ಲಿ minus b ಇದೆ. Equation 3 ಒಳಗೆ equation ಫಸ್ಟ್ ಅನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? a ವ್ಯಾಲ್ಯೂ ಸಿಗುತ್ತೆ. ಸೊ therefore equation 3 minus equation first. ಈಕ್ವೇಷನ್ 3 ಮೈನಸ್ ಈಕ್ವೇಷನ್ ಫಸ್ಟ್ ಸಬ್ಸ್ಟ್ರಾಕ್ಟ್ ಮಾಡ್ತೀನಿ ನಾನು ಎರಡನ್ನು. ಈಕ್ವೇಷನ್ 3 ಏನಿದೆ? 2a minus b is equals to 0 ಇದೆ. 2a minus b is equals to 0 ಇದೆ. ಈಕ್ವೇಷನ್ a ಫಸ್ಟ್ ಏನಿದೆ? a minus b is equals to -1. ಸೊ ಸಬ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಏನಾಗುತ್ತೆ? ಸೈನು ಚೇಂಜ್ ಆಗುತ್ತೆ. ಸೈನ್ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಇಯರ್ ಮೈನಸ್ ಬಿ ಪ್ಲಸ್ ಬಿ ಗೆಟ್ ಕ್ಯಾನ್ಸಲ್. 2a minus a, it is a. 2a minus a is equals to a. Next, 0 plus 1 is equals to 1. a ವ್ಯಾಲ್ಯೂ ಎಷ್ಟು ಬಂತು? a is equals to 1. a is equals to 1 ವ್ಯಾಲ್ಯೂವನ್ನು ಒಂದರಾಗಾದರೂ ಯೂಸ್ ಮಾಡಿ ಆರ್ ಈಕ್ವೇಷನ್ 3 ಒಳಗಾದರೂ ಯೂಸ್ ಮಾಡಿ, ಯಾವುದ್ರಾಗ ಯೂಸ್ ಮಾಡಿದ್ರೆ ಬರುತ್ತೆ. ಸೊ ನಾನು ಒಂದರಲ್ಲಿ ಯೂಸ್ ಮಾಡ್ತೀನಿ. ಯೂಸಿಂಗ್ a is equals to 1 in equation ಫಸ್ಟ್.
ಈಕ್ವೇಷನ್ ಫಸ್ಟ್ ಒಳಗೆ ಯೂಸ್ ಮಾಡ್ತೀನಿ ನಾನು. ಸೊ ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು ಎಷ್ಟಿದೆ, -1 ಇದೆ. ಎ ವ್ಯಾಲ್ಯೂ ಎಷ್ಟು ಬಂದಿದೆ, ಸೊ 1 ಬಂದಿದೆ. 1 ಮೈನಸ್ ಬಿ ಇಸ್ ಈಕ್ವಲ್ಸ್ ಟು -1. ಸೊ ನಮಗೆ ಬಿ ವ್ಯಾಲ್ಯೂ ಬೇಕು, ಇಲ್ಲಿ ಮೈನಸ್ ಬಿ ಇದೆ. ಸೊ ಮೈನಸ್ ಬಿನ ಈ ಕಡೆ ತೊಗೊಂಬರ್ರಿ, ಏನಾಗುತ್ತೆ +1 ಪ್ಲಸ್ ಬಿ ಆಗುತ್ತೆ. -1 ಈ ಕಡೆಗೆ ಬಂತಂದರೆ +1 ಆಗುತ್ತೆ. ಸೊ ಬಿ ಇಸ್ ಈಕ್ವಲ್ಸ್ ಟು 1. ಸೊ +1 -1 ಈ ಕಡೆಗೆ ಬಂದರೆ +1 ಆಗುತ್ತೆ. 1 + 1 ಇಸ್ ಈಕ್ವಲ್ಸ್ ಟು 2. ಬಿ ವ್ಯಾಲ್ಯೂ ಏನು ಬಂತು, 2 ಬಂತು. ಎ ವ್ಯಾಲ್ಯೂ ಸಿಕ್ತು, ಬಿ ವ್ಯಾಲ್ಯೂ ಸಿಕ್ತು. ನಮಗೇನು ಬೇಕು ಇವಾಗ, ಸಿ ಆ್ಯಂಡ್ ಡಿ ವ್ಯಾಲ್ಯೂಸ್ ಬೇಕು. ಸಿ ಆ್ಯಂಡ್ ಡಿ ವ್ಯಾಲ್ಯೂಸ್ ನೋಡಿ, ಎ ಇಸ್ ಈಕ್ವಲ್ಸ್ ಟು 1 ಬಂದಿದೆಯಾ, ಈ ವ್ಯಾಲ್ಯೂವನ್ನು ಈಕ್ವೇಷನ್ 2 ಒಳಗೆ ಯೂಸ್ ಮಾಡಿ ನಮಗೆ ಸಿ ವ್ಯಾಲ್ಯೂ ಸಿಗುತ್ತೆ ಡೈರೆಕ್ಟಾಗಿ. ಸೊ ಯೂಸಿಂಗ್ ಎ ಇಸ್ ಈಕ್ವಲ್ಸ್ ಟು 1 ಇನ್ ಈಕ್ವೇಷನ್ 2. ಈಕ್ವೇಷನ್ 2 ಒಳಗೆ ಯೂಸ್ ಮಾಡ್ತೀವಿ ಎ ಇಸ್ ಈಕ್ವಲ್ಸ್ ಟು 1 ವ್ಯಾಲ್ಯೂವನ್ನು. ಸೊ 2 ಇಂಟು ಎ ವ್ಯಾಲ್ಯೂ ಎಷ್ಟು 1 ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 5, ರೈಟ್. 2 ಇಂಟು 1 2, 2ನ ರೈಟ್ ಸೈಡಿಗೆ ಕಳಿಸ್ರಿ. ಸಿ ಇಸ್ ಈಕ್ವಲ್ಸ್ ಟು 5 ಮೈನಸ್ 2 ಆಗುತ್ತೆ. ಸೊ ಸಿ ಇಸ್ ಈಕ್ವಲ್ಸ್ ಟು 1 3. ಸಿ ಇಸ್ ಈಕ್ವಲ್ಸ್ ಟು 3. ಎ ಬಿ ಆ್ಯಂಡ್ ಸಿ ವ್ಯಾಲ್ಯೂ ಸಿಗ್ತದೆ ನಮಗೆ ಡಿ ವ್ಯಾಲ್ಯೂ ಬೇಕು. ಸಿ ವ್ಯಾಲ್ಯೂ ಏನು ಬಂದಿದೆ, ಸಿ ಇಸ್ ಈಕ್ವಲ್ಸ್ ಟು 3 ಬಂದಿದೆ. ಈ ವ್ಯಾಲ್ಯೂವನ್ನು ನಾವು ಈಕ್ವೇಷನ್ 4 ಒಳಗೆ ಯೂಸ್ ಮಾಡಿದ್ರೆ ಡಿ ವ್ಯಾಲ್ಯೂ ಸಿಗುತ್ತೆ. ಸೊ ದೇರ್ಫೋರ್ using C is equals to 3 in equation 4. Equation 4 ಒಳಗೆ ಯೂಸ್ ಮಾಡಿ. equation 4 ಏನಿದೆ, 3C plus D is equals to ಏನಿದೆ 13 ಇದೆ. ಸೊ therefore 3 ಇಂಟು ಸಿ ವ್ಯಾಲ್ಯೂ ಎಷ್ಟು ಬಂದಿದೆ, ಇಟ್ ಈಸ್ 3 ಪ್ಲಸ್ ಡಿ is equals to 13 ಪ್ಲಸ್ ಡಿ is equals to 30. Here 3 into 3 it is 9. 9 plus D is equals to 13 ಆಗುತ್ತೆ. ಸೊ D is equals to 13 minus 9. 3 into 3 9. 9 ರೈಟ್ ಸೈಡಿಗೆ ಕಳಿಸಿದ್ರೆ -9 ಆಗುತ್ತೆ. ಸೊ D is equals to what, 13 minus 9. ಸೊ therefore D is equals to 13 minus 9 is equals to what, it is 4. 13 minus 9 is equals to 4. These are the values of A, B, C and D value. Next problem. Okay, next ನಿಮಗೆ 8th 9th and 10th ಪ್ರಾಬ್ಲಮ್ಸು ಮಲ್ಟಿಪಲ್ ಚಾಯ್ಸ್ ಪ್ರಾಬ್ಲಮ್ಸ್ ಇದ್ದಾವೆ ನೋಡಿ. 8th ಪ್ರಾಬ್ಲಮ್ ಏನಿದೆ, A is equals to A is a ಆಫ್ ಆರ್ಡರ್ m cross n is a ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಫ್ ಕಂಡೀಷನ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಎ ಏನು ಕೊಟ್ಟಿದ್ದಾರೆ, m ಲೆಸ್ ದೆನ್ n ಕೊಟ್ಟಿದ್ದಾರೆ, m ಗ್ರೇಟರ್ ದೆನ್ n ಕೊಟ್ಟಿದ್ದಾರೆ, m is equals to n ಕೊಟ್ಟಿದ್ದಾರೆ, ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು ಹೇಳಿದ್ದೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ದ ನಂಬರ್ ಆಫ್ ರೋಸ್ is equals to ನಂಬರ್ ಆಫ್ ಕಾಲಮ್ಸ್ ಆಗಿರುತ್ತೆ. ಸೊ ಯುವರ್ ಆಪ್ಷನ್ಸ್ ಸಿ ಇಸ್ ರೈಟ್. m is equals to n, ನಂಬರ್ ಆಫ್ ರೋಸ್ is equals to ನಂಬರ್ ಆಫ್ ಕಾಲಮ್ಸ್ ಆಗಿದ್ದಾಗ ಏನಾಗುತ್ತೆ, ಮ್ಯಾಟ್ರಿಕ್ಸ್ is a ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ 9th problem, which of the given values of x and y make the following pair of matrices equal. ಅಂದರೆ ಎರಡು ಪೇರ್ ಆಫ್ ಮ್ಯಾಟ್ರಿಸಸ್ ಅನ್ನು ಕೊಟ್ಟಿದ್ದಾರೆ. ಈ ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಮ್ಯಾಟ್ರಿಕ್ಸ್ ಆಗಬೇಕಂದ್ರೆ ಎಕ್ಸ್ ಆ್ಯಂಡ್ ವೈಗೆ ಯಾವ ವ್ಯಾಲ್ಯೂಸನ್ನು ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. x is equals to -1/3, y is equals to 7. ಈ ವ್ಯಾಲ್ಯೂವನ್ನು ಯೂಸ್ ಮಾಡಿ ನೋಡಿ. x is equals to -1/3 ಇದೆಯಾ, ಎಕ್ಸ್ಗೆ ಯೂಸ್ ಮಾಡಿ ಏನಾಗುತ್ತೆ, 3 ಇಂಟು -1/3 ಪ್ಲಸ್ 7 ಆಗುತ್ತೆ. 3 ಗೆಟ್ ಕ್ಯಾನ್ಸಲ್ ಆಗುತ್ತೆ ನೋಡಿ. 3x ಪ್ಲಸ್ 7 ಇದೆ. ಇಲ್ಲಿ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂವನ್ನು ಯೂಸ್ ಮಾಡಿರಿ. ಎಕ್ಸ್ ವ್ಯಾಲ್ಯೂ ಏನಿದೆ, ಇಟ್ ಈಸ್ 3 ಇಂಟು -1 ಪ್ಲಸ್ 7. 3 ಇಂಟು 1 is equals to -3 ಪ್ಲಸ್ 7 ಅಂದರೆ ಎಷ್ಟಾಗುತ್ತೆ, 4 ಬರುತ್ತೆ. ಇಲ್ಲಿ 4 ಬರುತ್ತೆ, ಇಲ್ಲಿ ಏನಿದೆ 0 ಇದೆ. ಸೊ ಎಕ್ಸ್ ವ್ಯಾಲ್ಯೂ ಈಸ್ ನಾಟ್ ಸ್ಯಾಟಿಸ್ಫೈಡ್. ಇಯರ್ ಆಲ್ಸೋ ಯೂಸ್ ಮಾಡಿ ಎಕ್ಸ್ ವ್ಯಾಲ್ಯೂವನ್ನು. ಎಕ್ಸ್ ವ್ಯಾಲ್ಯೂ ಏನಿದೆ, -1/3 ಇದೆ. ಸೊ -1/3, 3 ಗೆಟ್ ಕ್ಯಾನ್ಸಲ್, ಮೈನಸ್ ಇಂಟು ಮೈನಸ್ ಪ್ಲಸ್ 2 + 1 3 ಬರುತ್ತೆ. ಇಲ್ಲೇನಿದೆ 4 ಇದೆ. ಸೊ ಎಕ್ಸ್ ವ್ಯಾಲ್ಯೂ ಈಸ್ ನಾಟ್ ಸ್ಯಾಟಿಸ್ಫೈ. ಎಕ್ಸ್ ವ್ಯಾಲ್ಯೂ ಸ್ಯಾಟಿಸ್ಫೈ ಆಗುತ್ತೆ. ದಿಸ್ ಆಪ್ಷನ್ ಈಸ್ ರಾಂಗ್. ಈ ಆಪ್ಷನ್ನು ರಾಂಗ್ ಆಗುತ್ತೆ. ಸೊ ಈ ಆಪ್ಷನು ಸಹ ರಾಂಗ್ ಆಗುತ್ತೆ. ಎಕ್ಸ್ is equals to -1/3 ವ್ಯಾಲ್ಯೂ ನಾಟ್ ಸ್ಯಾಟಿಸ್ಫೈಡ್. ನಾವು y is equals to 7 ವ್ಯಾಲ್ಯೂವನ್ನು ಯೂಸ್ ಮಾಡಿ. 7 ವ್ಯಾಲ್ಯೂ ಯೂಸ್ ಮಾಡಿರಿ. 7 + 1 is equals to what, 8. ಸ್ಯಾಟಿಸ್ಫೈ ಆಯಿತಾ. 8 is equals to 8 ಬರುತ್ತೆ. ಇಲ್ಲಿ ಯೂಸ್ ಮಾಡಿ. 7 - 2 is equals to 5. 5 is equals to 5 ಆಗುತ್ತೆ. y ವ್ಯಾಲ್ಯೂ ಸ್ಯಾಟಿಸ್ಫೈ ಆಗುತ್ತೆ, ಬಟ್ ಎಕ್ಸ್ ವ್ಯಾಲ್ಯೂ ನಾಟ್ ಸ್ಯಾಟಿಸ್ಫೈ ಆಗುತ್ತೆ. ಎಕ್ಸ್ ವ್ಯಾಲ್ಯೂ ನಾಟ್ ಸ್ಯಾಟಿಸ್ಫೈಡ್, y ವ್ಯಾಲ್ಯೂ ಸ್ಯಾಟಿಸ್ಫೈಡ್. ಸೊ ದಿಸ್ ಆಪ್ಷನ್ ಈಸ್ ರಾಂಗ್. ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸು ಸ್ಯಾಟಿಸ್ಫೈ ಆಗಬೇಕು ಸೈಮಲ್ಟೇನಿಯಸ್ ಆಗಿ. ಸೊ ಇಯರ್ ಆಲ್ಸೋ y ವ್ಯಾಲ್ಯೂ ಈಸ್ ನಾಟ್ ಸ್ಯಾಟಿಸ್ಫೈಡ್. ನೆಕ್ಸ್ಟ್ ಆಪ್ಷನ್ ಬಿ ಏನ ರೈಟ್ ಆಗುತ್ತೆ. ನಾಟ್ ಪಾಸಿಬಲ್ ಟು ಫೈಂಡ್. ಆಪ್ಷನ್ ಬಿ ಇಸ್ ರೈಟ್. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ 3 × 3 ವಿತ್ ಈಚ್ ಎಂಟ್ರಿ 0 or 1. ಇಯರ್ ಒಂದು ಫಾರ್ಮುಲಾ ಯು ಹ್ಯಾವ್ ಟು ನೋ. ನಂಬರ್ ಆಫ್ ಪಾಸಿಬಲ್ ಮ್ಯಾಟ್ರಿಕ್ಸನ್ನು ಫೈಂಡ್ ಔಟ್ ಮಾಡಬೇಕು. ಯಾವಾಗಂದರೆ ಆರ್ಡರ್ ಮತ್ತು ಎಂಟ್ರೀಸ್ ಕೊಟ್ಟಾಗ
ನಂಬರ್ ಆಫ್ ಎಂಟ್ರೀಸ್ ಆ್ಯಂಡ್ ಆರ್ಡರ್ಸನ್ನು ಕೊಟ್ಟಾಗ ಪಾಸಿಬಲ್ ಆರ್ಡರ್ಸ್ ಮ್ಯಾಟ್ರಿಸನ್ನು ಯಾವ ಥರ ಫೈಂಡ್ ಔಟ್ ಮಾಡ್ತೀರಿ ಅಂದರೆ ದೇರ್ ಫಾರ್ ಪಾಸಿಬಲ್ ಮ್ಯಾಟ್ರಿಸಿಸ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಎಂಟ್ರೀಸ್ ಟು ದಿ ಪವರ್ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್. ಈ ಫಾರ್ಮುಲಾವನ್ನು ನೆನ್ಪಿಟ್ಕೊಂಡಿರಬೇಕು. ಪಾಸಿಬಲ್ ಮ್ಯಾಟ್ರಿಸನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ವೆನ್ ನಂಬರ್ ಆಫ್ ಎಂಟ್ರೀಸ್ ಆ್ಯಂಡ್ ನಂಬರ್ ಆಫ್ ಎಲಿಮೆಂಟ್ಸನ್ನು ಕೊಟ್ಟಾಗ ಯರ್ ವಿಚ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಎಂಟ್ರೀಸ್ ಎಷ್ಟಿದೆ 0 or 1 ಇದೆ. ಸೊ ನಂಬರ್ ಆಫ್ ಎಂಟ್ರೀಸ್ ಎಷ್ಟು 2 ಟು ದಿ ಪವರ್ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಾಗುತ್ತೆ 3 × 3 is equals to what? It is 9. 2 to the power 9 is equals to 512. Option D is right. ಈ ಫಾರ್ಮುಲಾ ನೆನ್ಪಿಟ್ಕೊಂಡಿದ್ರು. ಸಪೋಸ್ ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ 3x3 ವಿತ್ ಈಚ್ ಎಂಟ್ರಿ 0 or 1 or 2 ಅಂತ ಕೊಡ್ತಾರೆ. ಸಪೋಸ್ 3 ಕೊಟ್ಟರೆ ಏನಾಗುತ್ತೆ, ನಂಬರ್ ಆಫ್ ಎಂಟ್ರೀಸ್ ಏನಾಗುತ್ತೆ 3 to the power ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಇನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ ಸಿಗುತ್ತೆ. ಓಕೆ, ರೈಟ್. ದಿಸ್ ಕಂಪ್ಲೀಟ್ಸ್ ಯುವರ್ ಎಕ್ಸಸೈಸ್ 3.1 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕ್ಲಾಸಲ್ಲಿ ಆಪರೇಷನ್ಸ್ ಆನ್ ಮ್ಯಾಟ್ರಿಸಸ್ ಬಗ್ಗೆ ಸ್ಟಡಿ ಮಾಡೋಣ.